ಎಲ್ಲಿಗೆ ಬಂದೈತಪ್ಪ ಮೈಸೂರಿನಾಳ ವಿದ್ಯಾನ ಗಾಡಿ ಎಲ್ಲಿ ಬಂದೈತ್ರಿ? ಏನು ಇದ್ದು ಬಂದ ಮಂದಿನೂ ಎಲ್ಲ ಅಭಿಷೇಕ ಇಶಾಳ ಮಾಸ್ತರ್ ಅವ್ವಾನ ಹೆಚ್ಚು ಮಾಡಕ್ ಹೋಗಿ ಹೌದಾ? ಇರ್ಲಿ ಯಾಕಂದ್ರೆ ನೋಡು ಭಾಳ ಚಂದ ಚಂದ ಕೇಳ್ಯಾವ. ಹೌದಾ? ಯಾಕಂದ್ರೆ ಕೇಳುವಂತ ಪ್ರಶ್ನೆ ಇಲ್ಲೆಲ್ಲ ಅವು ಬೇರೆ ಕಡೆ ಹೋಗ್ಯಾವು. ಹೌದಾ? ಭಾಳ ಚಂದ ಕೇಳ್ಯಾವ. ನಡಿಲಿ ಮಾಸ್ತರ್. ಹರೇ ಹಾ ಏ ಮೊದಲ ಎತ್ತ ಓಂಕಾರ ಇದ್ದಿಲ್ಲ ಆಕಾರ ಒಬ್ಬನೇ ದಶಾಕಾರ ಏ ಪ್ರಾಣದೋತಿ ನೀರ ಬಯಲ ಅವನ ಹೊತ್ತ ಯಾರು ಎದ್ದಿರಲಿಲ್ಲ ಸಂಬನ ಹೊರತ ಯಾರು ಎದ್ದಿರಲಿಲ್ಲ ಅವನ ಹೊರತ ಯಾರು ಎದ್ದಿರಲಿಲ್ಲ ಸಂಬನ ಹೊರತ ಯಾರು ಎದ್ದಿರಲಿಲ್ಲ ಶಕ್ತಿನ ಒಡಿಶಾನೀಶ್ವರ ಹೆಂಗ ಸೊಕ್ಕೆ ಅನಸಲ ಹೆಂಗ ಸೊಕ್ಕೆ ಅನಸಲ ಏನು ಹೇಳ್ತಾಳ ವಿದ್ಯಾ? ಏನು ಹೇಳ್ತಾರ್ರಿ? ಆಗೂ ಇಲ್ಲ ಈಗೂ ಇಲ್ಲ ತಮ್ಮ. ಗಪ್ಪೋಪ ಆಕಿದೇನು ಮಾಡ್ತಿ ಇವಂದು ಕೇಳೋಣ ಗಪ್ಪ ಮೊದಲು. ಕೇಳ ಕೇಳ ಏನಾಗೈತಿ ಹೋಗಕ್ಕ? ಏನಾಗೈತಿ? ಏನು ನೀನು ಯಾರಿಲ್ಲ ಅಂಜಿಕೆ ಹಾಕಂಗಿಲ್ಲ, ಸಮಾಧಾನ ಹೇಳಿ ನೀವು ಒಟ್ಟು. ಎದಿ ಮೇಲೆ ಒದ್ದಂಗ ಆತು ಯಾಕೋ ಯಪ್ಪ ಇಟ್ಲು ಊಟ ಇರ್ಲಿ ಒದ್ರ ಒದ್ದನೆ ತಿಳಿ ನನ್ನ ಮೊಮ್ಮಗ ತಿಳ್ಕೊ. ಯಾಕಂದ್ರೆ ಇಲ್ಲಿ ಟೇಜ್ ಓದಿ ಅಂತಲಿ ಅವಂಗೆ ಒದ್ದಂಗ ಆಗತ್ತೈತ. ಇಲ್ಲಿ ಕೇಳ ಕತ್ತಿ ಕರ್ಮ ಮಾಲಕ ಪಾಪ ಮನಕೊಂಡನ ಅಲ್ಲಿ. ಈ ಬೇರೆ ಮಾಲಕ್ಕೆ ಬುಡಕಿನ ಮಾಲಕ ಬಂದ ನೀವು
ಹಂಗಿಲ್ಲ ಅದ ಕಾಕ, ಹಂಗೇನು ಮಾಡಕ್ಕೆ ಬರಂಗಿಲ್ಲ. ಟೇಸ್ ಐತೆ ಅಂದ್ರೆ ಒದ್ಯಾಕ ಹಾಕಿರ್ತಾರ, ಅದನ್ನ ನೋಡಕ್ಕೆ ಹಾಕಿರ್ತಾರನ. ಹಂಗೇನು ಆಗಂಗಿಲ್ಲ ಕಾಕ, ನೀನು ಶಾನೆ ಅದಿ. ಮಶೀಬ್ನಾಳ ಕಿತ್ರ ಒಂದಿಟ ನೀ ಶಾನೆ ಅದಿ, ವಿಜ್ಞಾನ ಕಿತ್ರ. ಅಯ್ಯೋ ನಿನಗೆ ಯಾವ ಪೇಟ ಆಯ್ತು ಹೇಳಿ ನನಗೂ ಗೊತ್ತಾಗುವ. ಯಾಕಂದ್ರ ಹಿರಮನುಷ್ಯ ನೀನ ಹರಿಯದವಲ್ಲ ಮರನೆ ಅವನಿಗೆ ವಯಸ್ಸು ನಿನಗೆ ಇರ್ಲಿ, ಅವ ಕಲಾವಿದ ಇರ್ಲಿ. ಯಾಕಂದ್ರ ವಿಜ್ಞಾನದಾಗ ಎಲ್ಲಿಗೆ ಬಂದೈತಿ, ವಿಷಯ ಬಹಳ ಚಂದ ತಂದು ಇಟ್ಟಾಳ. ಎಲ್ಲಿಗೆ ತಂದಿಟ್ಟಾಳು? ನಿಮ್ಮ ಗಂಡ ಮಕ್ಕಳು 5 ಮಂದಿ ಇದ್ರ ಸೈದಿಗೆ ದ್ರೌಪದಿಗೆ 5 ಮಂದಿ ಹಾಕಾಗ್ಲಿ ಹಾಕಿನಿ ನೀವು ಸೋತರಿ. ಎಂತ ಗಂಡ್ರ ನೀವು, ಮದುವೆ ಆದ ಹೆಂಡತಿನ ಮತ್ತೊಬ್ಬರಿಗೆ ಕೊಡ್ತೀರ ಅಂದ್ರೆ ನೀವು ಎಂತ ಗಂಡಸರ ಅಂತಾಳಕ್ಕೆ ವಿದ್ಯಾ. ಆದ್ರ ವಿದ್ಯಾ ನಿನಗೊಂದು ಮಾತು ಹೇಳ್ತನು, ಅಲ್ಲಿ ಏನಾಗೈತೆ ಅಂದ್ರೆ ಒಂದ ಮಾತ ನೀ ತಿಳ್ಕೊಂಡು ಅರ್ಥ ಮಾಡ್ಕೊ. ದ್ರೌಪದಿ ನಾವು ಹೋಗಿ ಅಲ್ಲಿ ಅವರು ಕೊಡ್ಬೇಕಾದ್ರೆ 5 ಮಂದಿ ಧರ್ಮ, ಭೀಮ, ನಕುಲ, ಸಹದೇವ, ಅರ್ಜುನ 5 ಮಂದಿಗೆ ಕ್ಯಾರ ದ್ರೌಪದಿ ಆಟ ಏನು ಹೆಣ್ತದಳನ ಇಲ್ಲಿ. ಧರ್ಮರಾಜ ಅಮೂಲ್ಯವಾದ ವಸ್ತು ಐತಿ, ಅದನ್ನ ತಂದು ಇಡತ್ತೇಳಿ ದ್ರೌಪದಿಗೆ ಯಾಕಂದ? ದುರ್ಯೋಧನ ಯಾಕೆ ಹೇಳಿದಂಗ? ಧರ್ಮರಾಜ ನಿನಗೆ ಅಮೂಲ್ಯವಾದ ವಸ್ತುವನ್ನು ನಿನ್ನ ತೇಕೈತಿ, ಅದನ್ನು ತಂದಿಡತ್ತೇಳಿ ದುರ್ಯೋಧನ ಆಕೆಗೆ ಯಾಕಂದ? ದ್ರೌಪದಿಗೆ. ಯಾಕ ಪಾಂಡವರು ಹೆಂಡತಿಗಳು ಇನ್ನದಾರಿ ದ್ರೌಪದಿನ ಬಿಟ್ಟು ಇನ್ನ ಭಾಳ ಮಂದಿ ಅದಾರ. ಒಬ್ಬೊಬ್ರ 4 ಮಂದಿನ ಆಗ್ಯಾರ, 2 ಆಗ್ಯಾರ, ಒಬ್ಬಕಿನ ಆಗ್ಯಾರ, 3 ಮಂದಿನೂ ಆಗ್ಯಾರ. ಮತ್ತ ಅವ್ರನ್ನ ಯಾಕೆ ಬೇಡಲಿಲ್ಲ ಅವ ದುರ್ಯೋಧನ? ಈ ದ್ರೌಪದಿನ ಯಾಕೆ ಬೇಡ್ಯ? ಏನ ಕಾರಣಕ್ಕೆ ಬೇಡ್ಯ? ಯಾಕೆ ಬೇಡ್ಯಾನ ಅಂದ್ರೆ ನೋಡು ವಿದ್ಯೆ ಹೇಳ್ತಾನ ತಿಳ್ಕೊ. ದ್ರೌಪದಿ ಮಾಡಿದಂತ ಏನವಾಗ ಅಲ್ಲೇನ ಅಪಮಾನ ಮಾಡ್ಯಾವ ನೋಡು ಒಂದು ಟೈಮ್ದಾಗ. ಯಾರ? ದ್ರೌಪದಿ ದುರ್ಯೋಧನ ಒಂದು ಟೈಮ್ದಾಗ ಅಪಮಾನ ಮಾಡ್ಯಾಳ. ಆ ಮಾಡಿದಕ್ಕಾಗಿ ಏನು ಮಾಡ್ಬೇಕಾಗೈತಿ? ನಾ ಮಾಡಿದಂತ ಪಾಪದ ಕಾರ್ಯಗಳನ್ನ ತಾನ ಉಣ್ಣಬೇಕಾಗೈತಿ. ಯಾಕೆ ಉಣ್ಬೇಕಾಗೈತಿ ಅಂದ್ರೆ ಧರ್ಮರಾಜ ನೋಡಿ ಸದಾ ಧರ್ಮರಾಜನ ಕಡೆ ಏನೂ ಪಾಲ್ಟ್ ಇಲ್ಲ. ಯಾಕಂದ್ರೆ 5 ಮಂದಿ ಪಾಂಡವರು ಕೂಡಿ ಏನು ಸಜ್ಜು ಮಾಡಿದ್ರು? ಮಾಯಾದರ ಮನೆ ಸಜ್ಜು ಮಾಡಿದ್ರು ಮಾಸ್ತರ್. ಮಾಯಾದರ ಮನೆ ಸಜ್ಜು ಮಾಡಿದ ಟೈಮ್ದಾಗ ಏನಾಗಿತ್ತು? ಧರ್ಮರಾಜನು ಅಲ್ಲಿ ಹೋಗಿದ್ದ. ಅಟ್ಟ ಸಂಕ್ಷಿಪ್ತವಾಗಿ ಹೇಳ್ಕೊತ ಹೋಗೋಣ, ಭಾಳ ಏನು ಗುದ್ದಾಡೋದು ಬೇಡ, ಆಯ್ಕೆದು ಗೊತ್ತಾಗೈತಿ. ಆ ದುರ್ಯೋಧನ ಇದ್ದವ ಅಲ್ಲಿ ಹೋದ ಮಾಯಾದರ ಮನ್ಯಾಗ. ಮಾಯಾದರ ಮನ್ಯಾಗ ಹೋದಾಗ ಏನಾಯ್ತು? ಅವಾಗ ಹೋಗೋದು ಗೊತ್ತಾಯ್ತು, ಒಳಗೆ ಹೋಗಾಕ ಬತ್ತಕ್ರೆ ಹೊರಗೆ ಬರೋ ದಾರಿ ಗೊತ್ತಾಗ್ಲಿಲ್ಲ ಅವ. ಆ ಟೈಮ್ದಾಗ ಏನು ಮಾಡ್ತಾನ ದುರ್ಯೋಧನ? ಏನು ಮಾಡ್ತಾನ ಅಂದ್ರೆ ಎಡಿವಿ ನೋಡು ತೆಳಗ ಬೀಳ್ತಾನೆ. ಹೆಂಗೆ ಬೀಳ್ತಾನೋ? ಅಲ್ಲಿ ನೆಲಾಣ ಕಾಣ್ತದ ಕರೆ ಬಡ್ಡ್ಯಾಗ ನೀರಿತ್ತು. ಯಾಕ? ಮಾಯಾದರ ಮನೆ ಸಜ್ಜು ಮಾಡಿದ್ರು. ತೆಳಗ ನೋಡ್ತಿದ್ದ ನೆಲ ಇತ್ತು ಕರೆ ಬಡ್ಡ್ಯಾಗ ನೀರಿತ್ತು. ಕಾಲು ಜಾರಿ ತೆಳಗ ನೀರಿನಾಗ ಬಿದ್ದಾಗಿ ದ್ರೌಪದಿ ಏನು ಮಾಡ್ತಾಳ? ಯಾಕ ಅವ ಸುಮ್ಮ ಬಿದ್ದಾನ ಅಂತೇಳಿ ಗಪ್ಪ ಆಗ್ಲಿಕ್ಕೆ ದ್ರೌಪದಿ ಏನು ಮಾಡ್ತಾಳು? ಹಾಸ್ಯ ಮಾಡಿ ನಕ್ಕು ಬಿಡ್ತಾಳ ದುರ್ಯೋಧನನ ನೋಡಿ. ಯಾ ದ್ರೌಪದಿ? ಇಲ್ಲಿ ಓಣಿ ತಿರುಗಾಡತ್ತಾವ ನೋಡಿ ಮಶೀಬನಾಳ ದ್ರೌಪದಿ. ಕೂತ ಜಾಗದಾಗ ಈಕಿಗೂ ಕೊಂಡಾಕ ಬರಂಗಿಲ್ಲ. ಆದ್ರೆ ಏನಾಗೈತಿ? ಗೊತ್ತಾಕಡಿ. ಅದಕ್ಕೆ ಏನಾಗೈತೆ ಅಂದ್ರೆ ಹಾಸ್ಯ ಮಾಡಿ ನಕ್ಕ ಬಿಡ್ತಾಳ. ಏನತ್ತ ನಗತಾಳು? ಇವ ಅಂದಕ್ಕನ ಮಗ ಅಂದಕ್ಕ ಅದಾನ ಅಂತೇಳಿ ನಕ್ಕ ಬಿಟ್ಟಳು. ಯಾಕಂದ್ರ ದುರ್ಯೋಧನ ತಾಯಿ ತಂದೆ ಏನಾಗಿದ್ರು? ದುರ್ಯೋಧನ ತಾಯಿ ತಂದೆ ಏನಾಗಿದ್ದ? ಧೃತರಾಷ್ಟ್ರ ಗುಡ್ಡಾಗಿದ. ಅದ್ರ ಸಂಬಂಧ ಏನಂತಾಳಕಿ? ಇವ ಅಂದಕ್ಕನ ಮಗ ಅಂದಕ್ಕದಾನು, ಇವಾಗ ಮುಂದೆ ದಾರಿ ಕಾಣಲಿಲ್ಲ, ಬಿದ್ದ ಅಂತೇಳಿ ಹಾಸ್ಯ ಮಾಡಿ ನಕ್ಕಳಕಿ. ನಕ್ಕದಕ್ಕಾಗಿ ಏನು ಮಾಡ್ಯ ನಾವು ದುರ್ಯೋಧನ? ನನ್ನ ನೋಡಿ ಅವಾಗ ಎಂತ ಹಾಸ್ಯ ಮಾಡಿ ನಕ್ಕದ ಅಂದ್ರ, ಎಂತ ಅಪಮಾನ ನನಗ ಮಾಡಿದೆ ಅಂದ್ರ, ಒಂದು ದೊಡ್ಡ ಸಭಾದಾಗ ನಿನ್ನ ಮರ್ಯಾದೆನ ತೆಗಿತಾನ ತೇಳಿ ಅವ ಅಲ್ಲಿ ಹಠ ತೊಟ್ಟಾನ. ಅದಕ್ಕಾಗಿ ಏನ್ ಮಾಡ್ಬೇಕಾಗೈತಿ? ಅಲ್ಲಿ ದ್ರೌಪದಿನ ತಂದ ಜೋಜಾಟ ಕೆಟ್ಟ ಅಲ್ಲಿ ಸೋಲುವಂಗ ಮಾಡಬೇಕಾಗೈತಿ. ಈಕೆನ ಇಲ್ಲಿ ಅಪಮಾನ ಮಾಡಬೇಕಾಗೈತಿ. ಆದ್ರ ಇದಕ್ಕೆ ಮೊದಲು ಈಕೆದ ಇಲ್ಲಿ ಹಿಂಗಾತು. ಆದ್ರ ಈ ಏನು ಮಾಡಿದಂದ್ರ ಮಾಸ್ತರ್ ಕೌರವ್ರ ಮ್ಯಾಲ ಪಾಂಡವ್ರ ಮ್ಯಾಲ ಇವ್ರ ಮ್ಯಾಲ ಒಬ್ಬ ಹಠ ಇಟ್ಕೊಂಡು ಕೂತದ. ಇವ್ರನ್ನ ನಾಶ ಮಾಡ್ಬೇಕಂತ ತಿಳ್ಕೊಂಡ, ಕುರುವಂಶವೆಲ್ಲ ನಾಶ ಮಾಡ್ಬೇಕಂತ ತಿಳ್ಕೊಂಡ ಯಾರು ಹಠ ತೊಟ್ಟಿದ್ರು?
ಯಾರು ಅವ ಶಕುನಿ ಶಕುನಿ ಹೌದ್ ಆ ಶಕುನಿದಿಂದ ಏನಾಗೈತಿ ಇವತ್ತ ಏನಾಗೈತಿ ಅವೇನು ದಾಳ ಮಾಡಿ ಉಗಿತತ್ತು ನೋಡುವ ಆ ದಾಳ ಅವ ಹೇಳಿದಂಗ ಕೇಳ್ತಿತ್ತು ಅದಕ್ಕೆ ಆ ದ್ರೌಪದಿ ನಲ್ಲಿ ಅವರು ಸೋತಾರ ಹೌದ್ ಇದನ್ನ ಯಾರು ತೆಗೆದಿದ್ರು ಯಾರು ತೆಗೆದಿರು ಶಕುನಿ ನಾಟಕ ಹುಡಿದಿದನ್ನೆಲ್ಲ ಯಾಕಂದ್ರೆ ಕೌರವರಿಗೆ ಪಾಂಡವರಿಗೆ ಜಗಳ ಹಚ್ಚಬೇಕು ಹೌದ್ ಅಂದ್ರ ಇವ್ರದ್ದು ಒಂದು ಸ್ವಾರ್ಥಕ್ಕಾಕೈತಿ ನಾ ಇನಕತನ ಜ್ವಾಕ್ಯದಕ್ಕಾಗಿ ಬದಿದಕ್ಕಾಗಿ ಅಂತ ಹೇಳ್ತಾನ ಹೌದ್ ಹೌದ್ರಿ ಅವನ್ ಏನು ಶೇಡಿತ್ತ ಏನ್ ಸೇಡಿತ್ತು ಏನು ಶೇಡಿತ್ತಂದ್ರ ಕೌರವರು ಹೆಂಗ 101 ಮಂದಿ ಇದ್ರು ನೋಡು ಹಂಗ ಅವರು 101 ಮಂದಿ ಇದ್ರು ಹೌದ್ ಯಾರ ಯಾರ್ರಿ ಗಾಂಧಾರ ರಾಜ ಹೌದ್ ಗಾಂಧಾರ ರಾಜಾಗ ಎಷ್ಟು ಮಂದಿ ಮಕ್ಕಳಿದ್ರು ಎಷ್ಟು ಮಂದಿ ಇದ್ರು 101 ಮಂದಿ ಇದ್ರು ಕೌರವ್ರ ಗತ್ಲೆ ಹೌದ್ ಲಾಸ್ಟ್ ಹೇಳಕ್ಕೆ 101 ಯಾರಿದ್ರು ಯಾರು ಇದಾರ್ರಿ ಯಾರಿದ್ರು ಮಾಸ್ತರ ಗಾಂಧಾರಿ. ಗಾಂಧಾರಿ 100 ಮಂದಿ ಮೇಲೆ ಒಬ್ಬ ಹೆಣ್ಣು ಮಗಳಿದ್ರಿ ಹೌದ್ ಈ ಹೆಣ್ಮಗಳಿಗೆ ಯಾರಿಗೆ ಕೊಟ್ಟಿದ್ರು ಯಾರಿಗೆ ಕೊಟ್ಟಿರ್ರಿ ಆಕೆನ ತಂದ ಈ ದತ್ತರಾಷ್ಟ್ರ ಕೊಟ್ಟರು ದತ್ತರಾಷ್ಟ್ರ ಕೊಟ್ಟ ಮೇಲತ್ತ ಬಹಳ ಸ್ವಾದ ಮೇಲತ್ತ ಭೀಷ್ಮಗ ಒಂದು ದಗದ ಗೊತ್ತಾತ ಏನು ಗೊತ್ತಾತು ಏನ ಈಕೆ ಮೊದಲ ಒಂದು ಹೋಂತಿನ ಸಂಗಟ ಮದುವೆ ಆಗ್ಯಾಳು ಒಂದು ಮೇಕೆ ಸಂಗಟ ಮದುವೆ ಆಗ್ಯಾಳು ಒಂದು ಪ್ರಾಣಿ ಸಂಗಟ ಮದುವೆ ಆಗ್ಯಾಳ ಅನ್ನುವಂಥದ್ದು ಯಾರಿಗೆ ಗೊತ್ತಾತು ಭೀಷ್ಮಗ್ ಗೊತ್ತಾತು ಹೌದು ಭೀಷ್ಮ ಗೊತ್ತಾದಾಗ ಅವನು ಒಂದು ವಿಚಾರ ಹುಡ್ತಾನ ಏನ್ ಮಾಡಿದ ಎಂತ ಗಾಂಧಾರ ರಾಜ ನನಗೆ ಎಂತ ಅಸಹ್ಯ ಮಾಡ್ಯಾನ ನನ್ನ ಮಗಗೆ ಎಂತ ಅಪಮಾನ ಮಾಡ್ಯಾನಂದ್ರ ಇದನ್ನ ಹೆಂಗ ಬಿಡಬಾರ್ದಂತ ತಿಳ್ಕೊಂಡ ಏನ್ ಮಾಡ್ರು ಏನು ಮಾಡ್ತಾನೋ ಇವನು ಹೆಂಗಾರ ಮಾಡಿ ಇವ್ರ ಕುಟುಂಬವನ್ನ ಎಲ್ಲ ಇಲ್ಲಿ ತರಿಸ್ಬೇಕಂತ ವಿಚಾರ ಮಾಡಿ ಏನು ಮಾಡ್ತಾನೋ ಆಹ್ವಾನ ಮಾಡ್ಕೋತಾನ ನೀವು ಎಷ್ಟು ಮಂದಿ ನಿಮ್ಮ ಕುಟುಂಬವರಲ್ಲ ಅಷ್ಟೆಲ್ಲೂ ಮಂದಿ ನಮ್ಮಲ್ಲಿ ಬರ್ಬೇಕಂತ ಹೇಳಿ ಆಹ್ವಾನ ಮಾಡ್ತಾನ ಹೌದು ಆಹ್ವಾನ ಮಾಡಿಕೊಂಡು ಏನು ಮಾಡ್ತಾನೋ ಏನ್ ಮಾಡಿದ್ರು ಏನು ಮಾಡ್ತಾನ ಅಂದ್ರೆ ಒಂದು ಬಂದಿ ಕೋಲೆ ಒಳಗೆ ಹಾಕಿ ಬಿಡ್ತಾನ ಎಲ್ಲಾರನು ಎಲ್ಲಾರನು ಒಂದ ಕೊಲೆದಾಗ ಗಾಂಧಾರ ರಾಜನ ಆಸ್ಥಾನ ಎಲ್ಲ ಏನು ಮಾಡ್ತಾನೋ ತನ್ನ ಇದ್ದಂತ ವಂಶವನ್ನ ಎಲ್ಲ ತಂದು ಏನು ಮಾಡ್ತಾನೋ ಒಂದು ಕೋಲೆದಾಗ ಹಾಕಿ ಬಂದಿಖಾನೆ ಮಾಡ್ತಾನ ಬಂದಿಖಾನೆ ಮಾಡಿ ಏನು ಮಾಡ್ತಾನೋ ಏನು ಮಾಡ್ತಾನ ಅಲ್ಲಿ ಆ ಎಲ್ಲಾರಿಗೂ ಏನು ಮಾಡ್ತಾನ ಅಂದ್ರೆ ಬರೇ ಒಂದು ಮುಟ್ಟಿಗೆ ಅನ್ನ ನೀಡ್ತಿದ್ದವ ಎಲ್ಲರಿಗೂ ಏನ್ ಮಾಡ್ತದೆ ಭೀಷ್ಮ ಏನು ಮಾಡ್ತಿದ್ದ ತನ್ನ ಸೈನಿಕರಿಗೆ ಹೇಳ್ತಾನ ಅವ್ರಿಗೆ ಎಲ್ಲರಿಗೂ ಒಂದ ಮುಟ್ಟಿಗೆ ನೀಡಬೇಕು ಅನ್ನ ಅಂತ ಹೇಳಿದಾಗ ಅವ್ರು ಏನ್ ಮಾಡ್ತಾರ ಏನು ಮಾಡ್ತಾರ ಗಾಂಧಾರ ರಾಜ ಒಂದು ವಿಚಾರ ಮಾಡ್ತಾನ ಹೌದಾ ಹೌದ್ರಿ ಯಾಕಂದ್ರೆ ನಮ್ಮಲ್ಲಿ ನಾವು ಉಳಿಬೇಕಾದ್ರೆ ಈ ಅನ್ನದಗಳು ಒಂದ ಮುಟ್ಟಿಗೆ ಐತಿ ಇದನ್ನೆಲ್ಲ ಬರೀ ನಾವು ಒಂದೊಂದು ಅಗಳ ತಿಂದ್ರು ನಮಗೆ ಯಾರಿಗೂ ಸಾಲದ ಮಾತಲ್ಲ ನಾವು ಹೆಂಗಾರ ಮಾಡಿ ಒಬ್ಬರನ್ನ ಯಾಕೆ ಬದುಕಿಸಬೇಕು ಅನ್ನುವಂಥದ್ದು ಒಂದು ಕರಾರ ಕಂಡೀಷನ್ ಹುಡ್ಕೊಂಡ್ರ ಹುಡ್ಕೊಂಡ್ ಏನ್ ಮಾಡ್ತಾರೋ ಅವನಲ್ಲಿ ಇದ್ದಂತ ಅವರ ಒಳಗೆ ಇದ್ದಂತ ಶಾನ್ಯತನ ಅನ್ನುವಂಥದ್ದು ಯಾರಿಗಿತ್ತು ಶಾನ್ಯತನ ಇರುವಂತದ ಚತುರವಾದಂಥವ ಯುದ್ಧದಲ್ಲಿ ಆಡುವಂಥವ ಧೈರ್ಯ ಯಾರಿಗಿತ್ತಂದ್ರ ಶಕುನಿಗಿತ್ತ ಮಾಸ್ತರ್ ಶಕುನಿಗೆ ಆ ಶಕುನಿಗೆ ಗಾಂಧಾರ ರಾಜ ಏನ್ ಮಾಡ್ತಾನ ನಾವು ಯಾರು ತಿನ್ನೋದು ಬೇಡ ನಮ್ಮ ಶಕುನಿನ ನಾವು ಬದುಕ್ಸೋಣ ಅಂತ ತಿಳ್ಕೊಂಡು ಅದ ಒಂದು ಮುಟ್ಟಿಗೆ ಅನ್ನ ಶಕುನಿಗೆ ನೀಡ್ತಾರ ಅವ್ರು ಎಲ್ಲಾರು ದಿನನಿತ್ಯ ಏನಾಯ್ತು ಹಸದ ಗಾಂಧಾರನ ಆಸ್ಥಾನ ಒಳಗೆ ಇದ್ದಂತ ಕುಟುಂಬಸ್ಥರು ಎಲ್ಲ ಸತ್ತ ತೀರಿ ಹೋಗಕತ್ರು ಅವಾಗ ಯಾರು ಉಳಿತಾರೋ ಎಲ್ಲಾರು ತಾಯಿ ಸತ್ರ ಅಣ್ಣ ತಮ್ಮರು ಸತ್ರ ಎಲ್ಲಾರು ಸತ್ರು ಸತ್ತ ಮೇಲತ್ತ ಅವ್ರ ತಂದಿ ಒಬ್ಬ ಉಳಿದದ್ದು ಉಳಿದ ಟೈಮ್ದಾಗ ಒಂದು ವಿಚಾರ ಹೇಳ್ತಾನೆ ಯಾರಿಗೆ ಶಕುನಿ ನೋಡಪ್ಪ ನಾನು ಸಾಯುವಂತ ಕಾಲ ಬಂದೈತಿ ಎಂತ ಕಾಲದ ಒಳಗೆ ನೀ ಏನ್ ಮಾಡ್ಬೇಕಾಗೈತಿ ನನ್ನ ಗಾಂಧಾರ ಅಂಶವನ್ನ ಎಲ್ಲ ಇವರು ಕೌರವರು ಹಾಳು ಮಾಡ್ಯಾರ ಅಂದ ಬಳಕ ನನ್ನ ಶೇಡಿಗಾಗಿ ನೀ ಇವ್ರದ್ದು ನಮ್ಮದು ಹೆಂಗ ಹಾಳಾಗೈತಿ ಇವ್ರದ್ದು ಹಾಳಾಗಬೇಕು ಅನ್ನುವಂಥದ್ದು ಭಾಷೆ ತಗೋತಾನ್ರಿ ಯಾರ ಕಡೆ ಶಕುನಿ ಕಡೆ ಭಾಷೆ ತಗೊಂಡಾಗ ಹೇಳ್ತಾನ ಹೇಳ್ತಾನೋ ನನ್ನ ಶರೀರ ಸತ್ರು ಹಂಗ ಬಿಡಬೇಡ ನನ್ನ ಎಲು ಅನ್ನುವಂಥದ್ದು ದೇಹದ ಒಳಗಿಂದ ತಕ್ಕೊಂಡ ಕವಡಿ ಮಾಡೋ ನೀ ಏನ್ ಆಡಿಸ್ತಿ ಅದನ್ನ ದಾಳಾಗಿ ಆಡ್ತಾನ ಅಂದವ ತಂದೆ ಹೇಳಿದಾಗ ಏನ್ ಮಾಡ್ತಾನ ಹೇಳಿದಾಗ ಆತಪ್ಪ ನೀ ಹೇಳಿದಂಗ ಮಾಡ್ತಾನ ಅಂತ ಹೇಳ್ತಾನು ಆದ್ರ ಒಂದು ಮಾತು ದಗದ ಮಾಡ್ಯಾನ ಅಲ್ಲಿ ಗಾಂಧಾರ ರಾಜ ಏನು ಮಾಡ್ಯಾನ ಶಕುನಿಗೆ ಶಕುನಿ ಮೊದಲು ಚಲುವ ಇದ್ದ ಒಂದು ಬಡಿಗೆ ತುಂಬದ ಏನು ಮಾಡ್ತಾನ ಗಾಂಧಾರ ರಾಜ ಶಕುನಿ ಮಲಕಾಲಿಗೆ ಹೊಡಿತಾನ ಹೊಡೆದ ಕಾಲು ಮುರಿತಾನು ಕಾಲು ಮುರಿದಾಗ ನರಳಿ ಕೇಳ್ತಾನ ಶಕುನಿ ಅಪ್ಪನ ಕೇಳ್ತಾನ ಯಾಕಪ್ಪ ನನ್ನ ಕಾಲು ಏನು ಕಾರಣ ಮುರಿದು ಯಪ್ಪ ಅಂತ ಕೇಳ್ತಾನು ತಮಾನ ಮುರಿಬೇಕಾದ್ರೆ ಅದ್ರ ದಗದ ಬೇರೆ ಐತಿ ಅಂದ ಯಾಕಂದ್ರೆ ಹಿಂಗ ನಾ ಸತ್ತು ಹೋದ್ನೆ ಅಂದ್ರ
ಏನಾಗೈತಿ ನೀನು ಒಂದ್ ಏನಕ್ಕಿ ನಮ್ಮ ಶೇಡಿಗಾಗಿ ಅವ್ರ ಜೋಡಿ ಕೂಡ್ತಿ ಅದು ಕೂಡಿದ ಮೇಲೆ ಏನಾಕತಿ ಏನಾಗೈತಿ? ನೀ ಚಲೋ ಇದ್ದಂದ್ರೆ ನಿನಗೆ ಯಾವುದು ಇದು ಯಾವುದು ಚಿಂತೆ ಇರಂಗಿಲ್ಲ ಹೌದ್ ನಿನ್ನ ಮ್ಯಾಲ ಒಂದು ಭರವಸೆ ನಮಗೂ ಇರಂಗಿಲ್ಲ ಹೌದ್ ಯಾಕಂದ್ರೆ ನಿನ್ನ ಕಾಲ ಕುಂಟು ಮಾಡೇನೆ ಅಂದ ಬಳಕ ಹೌದ್ ಹೌದ್ರಿ ನಿನ್ನ ಕಾಲ ನಾ ಮುರಿದನೆ ಅಂದ ಮೇಲೆ ಸತತ ನೀ ಹೆಂಗ ಕುಂಟುಕೊತಿರ್ತೀವಿ ನೋಡು ನೀ ಕುಂಟುಕೊತ ಹೋದಾಗ ಒಮ್ಮೆ ನಮ್ಮದು ನೆನಪಾಗಬೇಕಂದವ ತಂದಿ ಹೌದ್ ಅವಾಗ ಅವ ಹೊಡೆದ ಅವಾಗ ನೋಡು ವಿಷಯಗಳು ಎಂಥವು ನಡೆದವು ಅದ್ರೊಳಗೆ ಒಬ್ಬ ಬೇರೆ ವಿಷಯ ಯಾಕಂದ್ರೆ ಹೌದ್ ಅವಾಗ ಶಕುನಿ ಕಾಲ ಮುರಿದ ನಂತರ ಅವ್ರ ತಂದೆ ತೀರಿ ಹೋದ ಅವನ ಎಲ್ಲೋ ತಗೊಂಡು ಅವ ದಾಳ ಮಾಡಿದ ದಾಳ ಮಾಡಿ ಏನ್ ಮಾಡ್ತಾನು ಏನ್ ಮಾಡ್ತಾನೆ ಅವನ ತಂದೆ ಇಲ್ಲಿ ಕೌರವ್ರ ಮುಂದೆ ಆ ಜೂಚಾಟಕ್ಕೆ ಇಟ್ಟಾಗ ಅಲ್ಲೇ ದಾಳ ಮಾಡಿ ಹಾಕ್ತಿದ್ದ ಅವ ಏನ್ ಹೇಳ್ತದ ಅದನ್ನ ಕೇಳ್ತಿದ್ದು ಹೌದ್ ಕೇಳಿದಾಗ ಅವಾಗ ದುರ್ಯೋಧನ ಏನ್ ಮಾಡ್ತಾನು ಏನ್ ಮಾಡ್ತಾನ್ರಿ ದ್ರೌಪದಿನ ತಗೊಂಡು ಬರ್ರಿ ಅಂದಾಗ ತಗೊಂಡು ಬಂದಾರು ಅವಾಗ ಅಲ್ಲಿ ಸೋತಾರು ಹೌದ್ ಆದ್ರ ಒಂದು ಮಾತಾಗೈತಿ ಇಲ್ಲಿ ವಿದ್ಯಾ ಏನಾಗೈತಿ ಅಲ್ಲಿ ಯಾಕಂದ್ರ ನೋಡು ಹೌದ್ ಅಲ್ಲಿ ಹೆಣ್ಮಕ್ಳು ಬಾಳ ಮಂದಿ ಇದ್ರು ಬಾಳ ಮಂದಿ ಇದ್ರು ಯಾಕಂದ್ರ 101 ಕೌರವ್ರ ಹೆಂಡ್ರು ಇದ್ರು ಹೌದ್ 100 ಮಂದಿ ಕೌರವ್ರ ಹೆಂಡ್ರು ಅಲ್ಲಿ ಇದ್ರು ಎದ್ರಿ ಮತ್ತ ಕುಂತಿ ಮತ್ತ ಗಾಂಧಾರಿನು ಇವರು ಇಬ್ರು ಇದ್ರು ಇವ್ರ ಇಬ್ರಿ ನಿಮ್ಮ ಹೆಣ್ಮಕ್ಳು ಎಷ್ಟು ಮಂದಿ ಇರಾಕಾಗ್ಲಿ ಹೌದ್ ನಿಮ್ಮ ಹೆಣ್ಮಕ್ಳು ಬಂದು ಯಾಕೆ ನಿನ್ನ ಕಾಪಾಡ್ಲಿಲ್ಲ ದ್ರೌಪದಿ ಮಶಿಬನಾಳ ದ್ರೌಪದಿ ಯಾಕೆ ಕಾಪಾಡ್ಲಿ ಎಲ್ಲಿ ಹೋಗಿದ್ದೆ ಚೆಟ್ಟು ಕೊಟ್ಟ ಕೇಳ ಅಲ್ಲಿ ಹೌದ್ ಅವ್ರ 100 ಮಂದಿ ಹೆಣ್ಣು ಮಕ್ಕಳು ಯಾರು ಬಂದು ನಿನ್ನ ಕಾಪಾಡ್ಲಿಲ್ಲ ಹೌದ್ ಮತ್ತ ಗಾಂಧಾರಿ ಕುಂತಿನೂ ಯಾಕೆ ನಿನ್ನ ಕಾಪಾಡ್ಲಿಲ್ಲ ಹೌದ್ ಹೌದ್ರಿ ಯಾಕೆ ಕಾಪಾಡ್ಲಿಲ್ಲ ಮಾಸ್ತರ್ ಗೊತ್ತೈತೆ ನಿನಗ ಯಾಕ್ರಿ ಜೇರ್ ಕಡ್ತ ಆ ಹೆಣ್ಮಕ್ಳಿಗೆ ದ್ರೌಪದಿನ ಬಿಡಿಸಾಕ ಬಂದಾರ ಅಂದ್ರ ದುಶಾಸನ ಏನ್ ಮಾಡ್ತಿದ್ದ ಏನ್ ಮಾಡ್ತೀವಿ ದುಶಾಸನ ದ್ರೌಪದಿ ಸೀರೆ ಬಿಡ್ತಿದ್ದ ಇವ್ರದ ಸೀರೆ ಗಂಟು ಬೀಳ್ತಿದ್ದ ಇವ್ರ ಸೀರೆ ಸೆಳಿತಿದ್ದ ಹೌದ್ ಅದರ ಸಂಬಂಧ ಏನ್ ಮಾಡ್ಯಾನು ಏನಾಗೈತ್ರಿ ಅಜ್ಜಿ ಇವ್ರು ಅಲ್ಲೇ ಡಪ್ಪಂದಾರ ಹೌದ್ ವಾಲಿ ಹೊರಗೆ ಬಂದಿಲ್ಲ ಇವ್ರ ಅವಾಗ ಏನ್ ಮಾಡ್ಯಾಳ ಅವಾಗ ಏನ್ ಮಾಡಿ ದುಶಾಸನ ಸೀರೆ ಹಂಗ ಜಗತ್ತಿದ್ದ ಹೌದ್ ಬರೇ ಒಂದ ಪದ್ರ ಉಳಿದಿತ್ತು ಮಾಸ್ತರ್ ಅವಾಗ ಏನು ಮಾಡ್ತಾಳ್ರಿ ಉಳದಾಗ ನಿಂದ ಕೇಳಬೇಕಾದ್ರ ವಿದ್ಯೆ ಒಂದ ಮಾತ ನಿನ್ನ ಹೆಣ್ಣಿನಲ್ಲಿ ಕೇಳಬೇಕಾದ್ರ ಹೌದ್ ನಿನ್ನ ಹೆಣ್ಮಕ್ಳು ಬಾಳ ಮಂದಿ ಇದ್ರ ನೀ ಹೇಳ್ತಿ ಹೌದ್ ತಾಯಿದಿಂದ ಇದೆಲ್ಲ ಸೃಷ್ಟಿ ಆಗೈತೆ ಅಂತ ಹೇಳ್ತಿ ಆದ್ರೆ ನಿನ್ನ ದ್ರೌಪದಿ ಯಾಕೆ ನಿಮ್ಮ ಅವ್ವಗಳು ನೆನಸಲಿಲ್ಲ ಯಾರು ನೆನ್ಸಾಡ್ರಿ ಯಾವಾಗ ನನ್ನ ಕೃಷ್ಣ ಪರಮಾತ್ಮಗ ಕೃಷ್ಣ ಅನ್ನಲ್ಲ ನೋಡು ಹೌದ್ ಅವಾಗ ಶಸ್ತ್ರಾರ ಕೋಟಿ ಸೀರೆ ಬಂದ ದ್ರೌಪದಿ ತೆಕ್ಕ ಬಿದ್ದೈತಿ ಹೌದ್ ಹೌದ್ರಿ ಬಿದ್ದ ಟೈಮ್ದಾಗ ಏನಾಗೈತಿ ಏನಾಗೈತ್ರಿ ಅವ ದುಶಾಸನ ಹಂಗ ಜಗತ್ತಿದ್ದ ಜಗ್ಗರನ್ನ ಸಹಿತ ಸೀರೆ ಮುಗಿಲಿಲ್ಲ ಮಾಸ್ತರ ಕೃಷ್ಣ ಪರಮಾತ್ಮ ಹಂಗ ಸೀರೆ ಬಿಡುತ್ತಿದ್ದ ಸೋತು ದುಶಾಸನ ಸುಣ್ಣಾಗಿ ಬಿದ್ದ ಆದ್ರೆ ನಿನ್ನ ದ್ರೌಪದಿದ ಮಾನ ಕಾಯ್ಬೇಕಾದ್ರೆ ನಾನು ಕೃಷ್ಣ ಪರಮಾತ್ಮ ಮಾನ ಕಾದ ಹೌದ್ ಹೌದ್ರಿ ಅಲ್ಲೇ ನಿಮ್ಮ ದ್ಯಾಮವು ಬಂದಿಲ್ಲ ದುರ್ಗವು ಬಂದಿಲ್ಲ ಕಂಟ್ಯಾಗಿನ ಕರಿಯವು ಬಂದಿಲ್ಲ ಯಾರ್ಯಾರೋ ಬಂದಿಲ್ಲ ನಿನ್ನ ಪಾರ್ವತಿ ಸರಸ್ವತಿ ಲಕ್ಷ್ಮಿ ಅವರು ಅಂತೂ ಅಲ್ಲಿ ಸನೇಕ ಹಾದಿಲ್ಲ ಅಲ್ಲಂತೂ ಯಾರು ಬಂದಿಲ್ಲ ಆದ್ರೆ ಒಂದ ಮಾತ ವಿದ್ಯೆ ನಿನ್ನ ಕೇಳ್ತನು ದುಷ್ಟ ದುಶಾಸನ ಸೀರೆ ಸೆಳಿತದ ಕೃಷ್ಣ ಪರಮಾತ್ಮ ಸೀರೆ ಬಿಡ್ತದ ಸೀರೆ ಬಿಡಬೇಕಾದ್ರೆ ಅವು ಬಣ್ಣ ಯಾವ್ಯಾವ ಕಲರ್ದು ಬಂದವು ಹೌದ್ ಹೌದ್ರಿ ಕೃಷ್ಣ ಪರಮಾತ್ಮ ಏನು ಸೀರೆ ಬಿಟ್ಟ ನೋಡು ಶಸ್ತ್ರ ಕೋಟಿ ಸೀರೆ ಅಲ್ಲಿ ಬಂದು ಬೀಳಬೇಕಾದ್ರೆ ಅವು ಯಾವ್ಯಾವ ಬಣ್ಣದು ಬಂದವು ಅಲ್ಲಿ ಯಾವ್ಯಾವ ಚಿತ್ರ ಬರ್ತದ ಅದ್ರ ಮ್ಯಾಲ ಹೌದಲು ಶಾನೆ ಅದಾಳ ಅಕ್ಕಿ ಹೌದಲು ಎದ್ರ ಮಟ್ಟ ಶಾನೆ ಅದಾಳು ಸಭಾದಾಗ ಬಂದ ನೀನು ಎಣ್ಣೆ ಹಚ್ಚಂತೀಯ ಹುಡುಗಿ ನಿನ್ನ ನಿನಗ ತಿಳಿಲ್ಲ ರೀತಿಯ ಮತ್ತೊಮ್ಮೆ ಕೇಳ ನಿಂದ ನಿನಗ ತಿಳಿದಿಲ್ಲ ರೀತಿಯ ನಿರಾಕಾರದಾಗ ಹೆಣ್ಣ ಇಲ್ಲ ಅಂತ ಮೂಲ ಸಂಬಂಧಾಗ ಬರದಾತಿಯ ನಿರಾಕಾರದಾಗ ಹೆಣ್ಣ ಇಲ್ಲ ಅಂತ ಮೂಲ ಸಂಬಂಧಾಗ ಬರದಾತಿಯ ಏ ಶಕ್ತಿ ಹೊಟ್ಟಿಲೆ ಶಿವ ಹುಟ್ಟ್ಯಾನಂತಿ ಕೇಳ ಯಾವ ಗುರುವ ನಿನಗ ಕೊಟ್ಟ ಮತೆಯ ಮತ್ತೊಮ್ಮೆ ಕೇಳ ಯಾವ ಗುರುವ ನಿನಗ ಕೊಟ್ಟ ಮತೆಯ ಏನಂತ ಹೇಳ್ತಾಳು ಏನ್ ಹೇಳ್ತಾಳ್ರಿ
ಪರಮಾತ್ಮನ ಹೊಡಿಬೇಕಾದ್ರೆ ನಿಮ್ಮ ಶಂಕರನ ಹೊಡಿಬೇಕಾದ್ರ ಹಾ ನಮ್ಮ ದೇವಿನ ಹಡದಾಳು ಓದ್ತೇಳಿ ಈಕಿಗೊಂದು ಕನಸು ಬಿದ್ದೈತಿ. ಹೌದು ಹಡದದಿ ಅಂದ ಬೆಳಕ ಯಾವ ನಕ್ಷತ್ರ ಯಾವ ತಾರೀಕಿತ್ತ ಯಾ ದಿನ ಇತ್ತು ಹೌದು ಹೇಳ್ತಾಳ. ಹೇಳ್ತಾಳ. ಹೌದಲ್ಲೋ? ಹಾ ಮತ್ತ ಮುಂದೆ ಏನ್ ಮಾಡ್ಯಾಳು? ಏನ್ ಮಾಡ್ಯಾಳ ತಮ್ಮ? ಶಿವನ ಹಡಿಬೇಕಾದ್ರೆ ಯಾವ ನಕ್ಷತ್ರ ಹೇಳ ಮಿತಿ. ಹೌದಲ್ಲೋ? ಶಿವ ಹುಟ್ಟುವಾಗ ಹೊತ್ತು ಅಷ್ಟ ಏರುತ್ತ ಹೇಳಿ ಹಾಡಬೇಕ ಇದರ ಗತಿಯ. ಶಾಹಿರ ನಿನ್ನ ಕೇಳ್ತೀನ ನಿನ್ನ ಕೇಳ್ತೀನ ನಿನ್ನ ಶಿವ ಹುಟ್ಟ್ಯಾನ ಹೇಳ ಯಾವ ದಿನ. ಪಾಣಿತಾನ ಮಾಡಿದಕ್ಕೆ ಹೆಸರೇನ ಮಾಡಿದಕ್ಕೆ ಹೆಸರೇನ ಮಾಡಿದಕ್ಕೆ ಹೇಳಿ ಬಾರ ನಿನ್ನ ಗುರುವೇನ. ಪ್ರಸನ್ನಾದವನ ಹೆಸರೇನ ಅದವನ ಹೆಸರೇನ ಅದವನ ಒಬ್ಬರೇ ಕಾಲಿಕ ಸ್ವಾಮಾನ. ಯಾಥರ ಮ್ಯಾಲ ಕೂತ ನಿನ್ನ ಶಕ್ತಿ ಹಡದಾಳ ಹೇಳ ನಿನ್ನ ಶಕ್ತಿ ಹಡದಾಳ ಹೇಳ ಎದರ ಮ್ಯಾಲ ಕೂತಾಳ ಹೇಳ. ಏ ಎದರ ಮ್ಯಾಲ ಕೂತಗೊಂಡ ಹಣ ಹೇಳಿ ಹಾಡಬೇಕ ಇದರ ಗತಿಯ. ಮತ್ತೇನಂತ ಕೇಳ್ತಾಳು? ಏನ್ ಕೇಳ್ತಾರ? ಎಲ್ಲಮ್ಮ ಗುಡ್ಡಕ್ಕೆ ಹೋಗ್ಯಾಳ ತಮ್ಮ. ಹಾ ಹಾ ಎಲ್ಲಿ ಹೋಗ್ಯಾರು? ಎಲ್ಲಮ್ಮ ಗುಡ್ಡಕ್ಕೆ ಹೋಗ್ಯಾಳ. ಎಲ್ಲಮ್ಮ ಗುಡ್ಡಕ್ಕೆ ಹೋಗ್ಯಾಳು. ಹೌದು ಎಲ್ಲಮ್ಮ ಗುಡ್ಡಕ್ಕೆ ಹೋಗ್ಬೇಕಾದ್ರೆ ಒಂದು ದಗದಾಗೈತಿ ಮಾಸ್ತರ್. ಏನ್ ಮಾಡ್ಯಾಳತ್ತ? ನಿಮ್ಮ ಶುಕ್ರವಾರ ಮಂಗಳವಾರಕ್ಕ ಬರೋರು ಏನು ಮಾಡ್ತಾರೋ ಎಕ್ಕಯ್ಯ ಜೋಗ ಅಂತಾರೋ. ಹೌದು ಯಾಕಂತಾರೋ ಅಂತ ಕೇಳಂತ್ಲಿ ಹಾಕಿ ಉತ್ತರ ಹೇಳು ದಗದಾಕಿ ಕೈಲಿ ನೀಗೆಲ್ಲ ಹಾಕಿ ಒಂದು ಬ್ಯಾರೆ ತೆಗದಾಳ. ಏನ್ ತೆಗದಾಳ? ಏ ಎಕ್ಕಯ್ಯ ಜೋಗತ್ತ ನಾವು ಅಟ್ಟ ಅನ್ನಂಗಿಲ್ಲ. ನಿಮ್ಮ ಗಂಡಜೋಗ್ಯಾರು ಒಂದಾರು. ಹೌದು ಗಂಡಜೋಗ್ಯಾವ್ರು ಆಗ್ಬೇಕಾದ್ರೆ ಏನು ಕಾರಣ ಅವ್ರಿಗೆ ಯಾರು ಗಂಡದಾರು ಅಂತ ಕೇಳ್ಯಾಳ. ಅದನ್ನ ಕೇಳ್ಯಾಳ. ಅವ್ರಿಗೆ ಯಾರು ಗಂಡದಾರು ಅಂತ ಕೇಳ್ತಾಳು. ಜಮದಾಗ ನೀರು ಋಷಿ ಸತ್ತ ಎಲ್ಲಮ್ಮ ಬಳಿ ಹೊಡ್ಕೊಂಡ್ ಒಂದ ಮಾತ ನಿನಗೆ ಹೇಳ್ತಾನ, ಬಾಳ ಅವಸರ ಮಾಡಬೇಡ ಮಾಸ್ತರ್. ಆಕಿಗತ್ಲಿ ಏನತ್ತ? ಆಕೆ ಹೆಂಗ ಮಾಡ್ಯಾಳ ಹಂಗ ಮಾಡಬೇಡ, ಸಮಾಧಾನಲೇ ಹೋಗ್ಲಿ. ಆಕೆ ಒಂದು ಏನ್ ಮಾಡಕ್ ಹಚ್ಚಾಳು ಹಗಲಾಗ ಎಲ್ಲಾ ಕಲಿಸಿ ಬಿಡಿ ಆತಂದ್ರ ನಾವು ಅದನ್ನ ಮಾಡೋದು ಬೇಡ. ಏನ್ ಮಾಡ್ಬೇಕು? ಒಂದರ ಹೋಗ್ಲಿ ಸಣ್ಣ ಹಂಗ. ಯಾಕಂದ್ರ ಏನು ಹೇಳ್ಯಾರು? ಏನ್ ಹೇಳ್ಯಾರಪ್ಪ? ನಿಮ್ಮ ಗಂಡಜೋಗಿ ಆಗಬೇಕಾದ್ರ ಯಾಕಾಗಿ ಅನ್ನೋ ಅಂತ ಕೇಳ್ತಾರ. ಹೌದು ನಮ್ಮ ಗಂಡಜೋಗಿ ಅವಳು ಆಗಬೇಕಾದ್ರ ಅವ್ರ ಕೈಯಾಗ ಬಳಿ ಹಾಕೋಬೇಕಾದ್ರ ಹನಿ ಮೇಲೆ ಕುಂಕುಮ ಹಚ್ಚಬೇಕಾದ್ರ ಕೊಳ್ಳ ಕುಳದಾಳಿ ಕಟ್ಕೋಬೇಕಾದ್ರ ಕಾಲಾಗ ಕಾಲುಂಗ್ರ ಹಾಕೋಬೇಕಾದ್ರ ಏನು ಕಾರಣ ಅಂತ ಕೇಳ್ತಾರ. ಹೌದು ಒಂದಾನೊಂದು ಟೈಮ್ದಾಗ ನಿನಗೆ ಬಾಡ್ಯಂದ್ರ ಹೇಳ್ತಾನೆ ಕೇಳ ವಿದ್ಯಾ. ಆದ್ರೆ ಅವಾಗ ಏನಾಗಿತ್ತು? ಏನಾಗಿತ್ತು? ಜಮದಗ್ನಿ ಮನೆಗೆ ಯಾರು ಬಂದಿದ್ರು? ಯಾರು ಬಂದಿರ್ತಮ್ಮ? ಜಮದಗ್ನಿ ಮನೆಗೆ ಒಂದಾನೊಂದು ಟೈಮ್ದಾಗ ಯಾರು ಬಂದಿರು? ಕಾರ್ತಿಕ್ ವೀರ ಅರ್ಜುನ ಬಂದಿದ್ರು. ಹೌದು ಕಾರ್ತಿಕ್ ವೀರ ಅರ್ಜುನ ಬಂದಾಗ ಏನ್ ಮಾಡ್ತಾನು? ಏನ್ ಮಾಡ್ರು? ತನ್ನ ದಂಡವಾಳ ತಗೊಂಡ ಸೈನಿಕರನ್ನೆಲ್ಲ ಕರ್ಕೊಂಡು ಬಂದಿದ್ದ. ದಂಡದಲ್ಬಾರ ಎಲ್ಲ ತಗೊಂಡ ದಂಡದಲ್ವಾರ ಎಲ್ಲ ತಗೊಂಡು ಬಂದಾಗ ಏನ್ ಮಾಡ್ತಾನು? ಏನ್ ಮಾಡು? ಜಮದಗ್ನಿ ಜೋಪಡಿಗೆ ಬಂದ ಹೇಳ್ತಾನ ಜಮದಗ್ನಿಗೆ, ಏನಂತ? ಇವತ್ತು ನಾವು ಇಲ್ಲೇ ಇರೋರ್ದು ನಮಗೆಲ್ಲ ಊಟಕ್ಕೆ ತಯಾರು ಮಾಡುವ ಅಂದ್ರ ಅವ್ರು. ಹೌದು ಒಂದು ಟೈಮ್ದಾಗ ಅವಾಗ ಏನು ಎದಕ್ಕೆ ಬಂದಿರ ಅವ್ರು? ಯಾತಕ್ಕೆ ಬಂದಿರ? ಜಮದಗ್ನಿಗೆ ನೋಡ್ತೇವ ಒಂದು ಜೋಪಡಿ ಕಾಣ್ತೈತಿ, ಎಲ್ಲರಿಗೂ ಹೆಂಗ ಹಾಕ್ತಾನ ನೋಡೋ ಸಂಬಂಧ ಕೇಳು ವಿಚಾರ ಮಾಡ್ಕೊಳಕ್ ಬಂದಿದ್ದವ ಕಾರ್ತಿಕ್ ವೀರ ಅರ್ಜುನ. ಏನಿತ್ತವನಲ್ಲಿ? ಏನೈತ್ರಿ? ಕಾಮಧೇನು ಅಂತ ಆಕಳಿತ್ತು. ಅದನ್ನ ಹೇಳುವಂತ ಪ್ರಶ್ನೆದಾಗ ಏನಾಗಿತ್ತು? ಕಾಮಧೇನು ಆಕಳ ಜಮದಗ್ನಿ ತೆಕ್ಕಾಯ್ತು ಅನ್ನುವಂತ ಕಾರ್ತಿಕ್ ವೀರ ಅರ್ಜುನ ಗೊತ್ತಾಗಿತ್ತು. ಆ ಟೈಮ್ದಾಗ ಅದನ್ನ ಪರೀಕ್ಷೆ
ಪರೀಕ್ಷೆ ಮಾಡೋ ಸಂಬಂಧ ಕಾರ್ತಿಕ್ ವೀರ ಅರ್ಜುನ್ ಒಂದಾನ ಒಂದು ಟೈಮ್ದಾಗ ಬಾಂಧ ಏನ್ ಮಾಡ್ತಾರ ಬಂದ ನಿಂತ ಜಮದಗ್ನಿಗೆ ಹೇಳ್ತಾನು ನನ್ನ ದಂಡದಲ್ವರಿಗೆಲ್ಲ ಊಟ ಮಾಡ್ಬೇಕು ನೀವು ಇವತ್ತು ಉಣಿಸ್ಬೇಕ ತಂದ ಹಾ ಅಂದ ಟೈಮ್ಗೆ ಆತ್ರಿ ಗುರುಗಳು ಎಲ್ಲ ಉಣಿಸ್ತೇನ್ರಿ ಅಂದವ್ ಅವ ಏನ್ ಹೇಳಿ ಆತ್ರಿ ರಾಜರ ಉಣಿಸ್ತನ ತಿಟ್ಟ ಅಂದ ದಂಡದಲ್ವರೆಲ್ಲ ಊಟ ಕುಣಿಸದ ಹೌದು ಅವರಲ್ಲಿ ಏನಿತ್ತು ಏನಿತ್ತು ಕಾಮಧೇನು ಅಂತ ಆಕಳಿತ್ತು ಅದು ಏನು ಮಾಡ್ತಿತ್ತು ಅವ ಏನು ಬೇಡ್ತಾನ ಜಮದಗ್ನಿ ಅಂತ ಬೇಡಿದಂತ ಪಂಚ ಪಕ್ವಾನಿ ಎಲ್ಲ ಕೊಡ್ತದ ಹೌದು ಅವಾಗ ಒಂದಾಗ ಹೊತ್ತಿನಾಗೆಲ್ಲ ಸಜ್ಜು ಮಾಡಿ ಬೇಡಿದಂತ ಪಕ್ವಾನಿ ಎಲ್ಲ ಉಣಿಸಿ ಬಿಟ್ಟ ಹೌದು ಉಣಿಸಿ ಬಿಟ್ಟ ತದನಂತರ ಊಟ ಆದ್ಮೇಲೆ ಅಂತ ಕೇಳ್ತಾನ ಏನಂತ ನೆನತ್ಯಾಕ ನೋಡ್ತೇವ ಒಂದು ಹರಿವಿ ಒಂದು ತಟ್ರಾಣಿ ಅಟ್ಟ ಕಾಣ್ತಾವ ನನ್ನ ದಂಡದವರಿಗೆಲ್ಲ ಊಟ ಹೆಂಗ ಮಾಡಿಸಿದ್ ಓ ಜಮದಗ್ನಿ ಅಂತ ಕೇಳಿದವ್ ಕಾರ್ತಿಕ್ ವೀರ ಅರ್ಜುನ ಹೌದು ನೋಡಾಕ ಜೋಪಡಿ ಒಂದೈತಿ ಜೋಪಡಿ ಒಂದ ಕಾಣ್ತೈತಿ ತತ್ರಾಣಿಗೆ ಹರಿವಿ ಅಟ್ಟ ಕಾಣ್ತಾವು ಹೌದು ಹೆಂಗ ಉಣಿಸಿದ್ ಎಲ್ಲರಿಗೂ ಅಂತ ಕೇಳಿದವ್ ಹೌದು ಅವಾಗ ಅವ ತ್ರಿಕಾಲ ಜ್ಞಾನಿ ಏನ್ ಹೇಳ್ತಾನೋ ಜಮದಗ್ನಿ ಏನ್ ಹೇಳಿ ಏನಿಲ್ರಿ ನನ್ನ ತೇಕ ರಾಜಾರ ನನ್ನ ತೇಕ ಒಂದು ಕಾಮಧೇನು ಅನ್ನುವಂತ ಆಕಳೈತಿ ನಾ ಬೇಡಿದಂತ ಪಂಚ ಪಕ್ವಾನಿ ಎಲ್ಲಾ ಕೊಡ್ತೈತಿ ಅಂದ ಹಾ ಅಂದಾಗ ರಾಜನಲ್ಲಿ ಒಂದು ಅಹಂಕಾರ ಬತ್ತು ಎಂತ ಅಹಂಕಾರ ಬತ್ತು ಏನಂತ ಏ ನೀ ಜೋಪಡಿಯಾಗಿರಾವ್ ನಿನಗೆ ಹಾಕಿದ ಆಕಳ ನಾ ದೊಡ್ಡ ರಾಜ ಅದ ನನಗೆ ಬೇಕಿದ ಆಕಳ ಅಂದವ್ ಹೌದು ಅಂದಾಗ ಏನ್ ಮಾಡ್ತಾನ ಏನ್ ಮಾಡ್ರು ಕಾಮಧೇನು ನನಗೆ ಬೇಕಂದಾಗ ಅವ ಹೇಳ್ತಾನು ಹೌದು ನನ್ನ ಪ್ರಾಣ ಹೋಗ್ಲಿಕ್ಕರೆ ಇವತ್ತು ನಾ ಕೊಡಂಗಿಲ್ಲ ಅಂದವ್ ಹೌದು ಯಾಕ ಯಾಕ್ರಿ ಯಾಕೆ ಕೊಡಂಗಿಲ್ಲ ಅಂತಂದ್ರೆ ನನಗಿದೆ ಬೇಕ ತಾವು ಹಠ ತೊಟ್ಟ ಹೌದು ಅವಾಗ ಶೆಟ್ಟಿಗೆ ಕಾರ್ತಿಕ್ ವೀರ ಏನ್ ಮಾಡ್ತಾನ ಏನ್ ಮಾಡಿದ ಶೆಟ್ಟಿಗೆ ಜಮದಗ್ನಿನ ಪ್ರಾಣ ಹೊಡಿತಾನ ಹೌದು ಹೊಡೆದಾಗ ಏನ್ ಮಾಡ್ತಾನು ಏನಾಗಿತ್ತು ಕಾಮಧೇನು ಆಕಳ ತಗೊಂಡು ಹೋಗ್ತಾನು ತಗೊಂಡು ಹೋದ ತಕ್ಷಣ ಎಲ್ಲ ಏನ್ ಮಾಡ್ತಾಳು ದುಃಖ ಮಾಡಿ ಅಳಾಕತ್ತಾಳು ಹೌದು ಅಳಾಕತ್ತಿ ಎದೆ ಬಡ್ಕೊಂಡು ಯಾರನ್ನು ಒದರ್ತಾಳು ಪರಶುರಾಮನ ಒದರ್ತಾಳ ಹೌದು ಪರಶುರಾಮ ಭಾರ್ಗವಾತ ಒದರಾಕತ್ತಳು ಆ ಟೈಮ್ದಾಗ ಏನಾತು ಏನಾಯ್ತು ಸಾಕ್ಷಾತ್ ಪರಶುರಾಮ ಎದ್ದು ಬಂದ ನೋಡ್ತಾನು ಜಮದಗ್ನಿ ಸಾವಾಗಿ ತೆಳಗ ಬಿದ್ದದ ಪ್ರಾಣ ಹೋಗಿ ಹೌದು ತಾಯಿ ಏನಾತು ಯಾಕೆ ಹಿಂಗಾಗಿ ತಪ್ಪಾಗತ್ತ ಕೇಳ್ತಾನ ಪರಶುರಾಮ ಆ ಕೇಳಾನ ಏನ್ ಹೇಳ್ರು ಕೇಳಿದಾಗ ಅವಾಗ ಆಕಿ ಎಲ್ಲಾಮಿ ಹೇಳ್ತಾಳು ಕಾರ್ತಿಕ್ ವೀರ ಅರ್ಜುನ್ ನಿನ್ನ ತಂದಿನ ಹೊಡೆದ ಕಾಮಧೇನು ಆಕಳ ತಗೊಂಡು ಹೋಗಿ ಅಂತ ಹೇಳಿದ ಹೌದು ಹೇಳಿದಾಗ ಅವಾಗ ಪರಶುರಾಮ ಹೇಳ್ತಾನ ಏನಂತ ತಾಯಿ ನನ್ನ ಅಪ್ಪ ಇನ್ನು ಯಾವಾಗ ಅವ ಹೊಡೆದಾನಂದ್ರ ಹಾ ಏನಂತ ಹೇಳ್ತಾನು ಏನ್ ಹೇಳ್ತಾನ್ರಿ ನನ್ನ ಅಪ್ಪ ನಾವು ಯಾವಾಗ ಹೊಡೆದು ತಗೊಂಡು ಹೋಗ್ಯಾನಂದ್ರ ಹಾ ಅವನ ಔಷಧ ಎಲ್ಲ ಹಾಳು ಮಾಡಿ ಬರ್ತಾನೆ ಅಂತೇಳಿ ವಚನ ಕೊಟ್ಟು ಹೋಗ್ತಾನೆ ಯಾರ ಪರಶುರಾಮ ಹೌದು ಅವನ್ ಏನೂ ಉಳಿಸಂಗಿಲ್ಲ ಅವನ್ನೆಲ್ಲ ನಾಶ ಮಾಡಿ ಬರ್ತಾನತ್ತು ಹಾದ ಛತ್ರಿ ವಂಶ ಎಲ್ಲ ಹುರಿದು ಬರ್ತಾನ ಛತ್ರಿ ವಂಶ ಎಲ್ಲ ಹುರಿದು ಬರ್ತಾನ ಅಂತೇಳಿ ತಾಯಿಗೆ ಆಜ್ಞೆ ಮಾಡಿ ವಾದ ತಕ್ಷಣ ಒಂದು ಕರಾರ ಕಂಡೀಷನ್ ಇತ್ತು ಅವನಲ್ಲಿ ಹೌದು ಯಾಕಂದ್ರೆ ನೋಡು ಗಂಡ ಮಕ್ಕಳು ಬಂದ್ರ ಹೊಡಿತಿದ್ದ ಹಾ ಹೆಣ್ಣು ಮಕ್ಕಳು ಬಂದ್ರ ಬಿಡುತ್ತಿದ್ದ ಹೌದು ಆ ಟೈಮ್ದಾಗ ಏನಾಯ್ತು ಏನಾಯ್ತು ಗಂಡ ಮಕ್ಕಳು ಬಂದ್ರ ಹೊಡಿತಿದ್ದ ಹೌದು ಹೆಣ್ಣು ಮಕ್ಕಳು ಬಂದ್ರೆ ಬಿಡುತ್ತಿದ್ದ ಹಾ ಆ ಟೈಮ್ದಾಗ ಏನಾತ್ ಮಾಸ್ತರ ಏನಾತ್ರಿ ಯಾಕ ಜೋಗಾಪುಗಳಾಗ್ಯಾರು ಅನ್ನುವಂತ ವಿಷಯ ವಿದ್ಯಾ ಮಾತಾಡ್ಯಾರ ಹೌದು ಅವಾಗ ಪರಶುರಾಮ ಏನ್ ಮಾಡ್ತಿದ್ದ ಏನ್ ಮಾಡಿದ ಕ್ಷತ್ರಿಯ ಅಂಶ ಎಲ್ಲ ಹೊಡ್ಕೊತ ಹೊಂಟ ಅವಾಗ ಒಂದು 4-5 ಮಂದಿ ಏನ್ ಮಾಡ್ತಾರೋ ಏನ್ ಮಾಡಿ ವಿಚಾರ ಮಾಡ್ತಾರ ಅವರು ಶಾನೆ ಆಗ್ಬೇಕಂತ ತಿಳ್ಕೊಂಡು ಹೌದು ಯಾಕಂದ್ರೆ ನೋಡು ಪರಶುರಾಮ ಇದ್ದಾವ ಏನ್ ಮಾಡಕತ್ತಾನು ಹಾ ಸೀರೆ ಉಟ್ಕೊಂಡ ಅವ್ರನ್ನ ಹೆಣ್ಮಕ್ಳನ್ನ ಬಿಡಾಕತ್ತಾನು ಹೌದು ಗಂಡ ಮಕ್ಕಳನ್ನ ಅಟ್ಟ ಹುಡಿಯಾಕೈತಾನ ಅಂದ ಬಳಕ ಏನ್ ಮಾಡ್ಬೇಕು ನಾವು 4 ಮಂದಿ ಏನ್ ಮಾಡು ನಾವು 4 ಮಂದಿ ಒಂದೊಂದು ಸೀರೆ ತಗೊಂಡ ನಾವು ಉಟ್ಕೊಂಡ ನಿಲ್ಲನು ಕೊಳ ಗುಳದಾಡಿ ಹಾಕೊಂಡ ಅಂದ್ರ ಹೌದು ಅಂದ ಏನ್ ಮಾಡ್ಯಾರ 4 ಮಂದಿ ಅವಾಗ ಏನ್ ಮಾಡು ಒಳಗ ಗುಳದಾಡಿ ಹಾಕೊಂಡ ಕಾಲುಂಗುರ ಹಾಕೊಂಡ ಸೀರೆ ಒಂದು ಉಟ್ಕೊಂಡ ಹೆಣ್ಮಕ್ಳಾಗಿ ನೆತ್ತ ಬಿಟ್ರು ಪರಶುರಾಮನ ಮುಂದೆ ಹೌದು ನೆತ್ತಾಗ ಅವಾಗ ಪರಶುರಾಮ ನೋಡ್ತಾನು ಏನಂದ ಮಕ್ಕಳ್ರೆ ನನಗಂಜಿ ನೀವ್ ಯಾವಾಗ ಹೆಣ್ಣಿನ ವೇಷ ತೊಟ್ಟಾರಿ ಅಂದ ಬಳಕ ನೀವು ಪರಶುರಾಮ ಅವರಿಗೆ ಶ್ರಾಪ ಕೊಟ್ಟಾನ ಏನಂತೇಳಿ ಏನಾತ ಕೊಟ್ಟ ನೀವು ಹೆಣ್ಣಿನ ರೂಪ ತೊಟ್ಟಾರಿ ಅಂದ ಮೇಲತ್ತ ನೀವು ಜಗದಾಗ ಶಂಡ್ರಾಗಿ ಉಳಿದ ಮಕ್ಕಳ್ರಪ್ಪ ಅಂತೇಳಿ ಶಾಪ ಕೊಟ್ಟಾನ ಯಾರ ಪರಶುರಾಮ ಹೌದ್ರಿ ಅವರ ಏನಾಗ್ಬೇಕಾಗೈತಿ ಈಗ ಜೋಗಾಪುಗಳು ಆಗಬೇಕಾಗೈತಿ ಸದ್ದ ಜೋಗಾಪುಗಳಾಗಿ ಉಳಿಬೇಕಾಗೈತಿ ಎಂತ ಮಾತು ಹಿಂಗೈತಿ ಹೌದ್ರಿ ಅದ್ರಾಗ ಒಂದು ತೆಗೆದು ಬ್ಯಾರೆ ಕೇಳ್ಯ ಏನ್ ಕೇಳ್ಯಾಡ್ರಿ ಗಂಡ ಮಕ್ಕಳ ಜೋಗ್ಯಾಗಳು ಆಗ್ಯಾರು ಅವ್ರ ಗಂಡ ಯಾರು ಅಂತ ಕೇಳ್ತಾವ ಹೌದ್ರಿ ಹೌದಲ್ಲೋ ಯಾಕಂದ್ರ ಅವ್ರ ಗಂಡ್ರ ಸುದ್ದಿ ನಾ ಹೇಳ್ತೀನಿ ನಿನಗ ಅವ್ರ ಗಂಡ್ರ ಸುದ್ದಿ ಹೆಂಗಾಗೈತಿ ಏನಾಗೈತಿ ಜೋಗಾಪುಗಳು ಗಂಡು ಅದಾನ ಹಾ ವರ್ಷಕ್ಕೊಮ್ಮೆ ಅಲ್ಲಿ ಹೋಗಿ ಅವ್ರ ಗುಳದಾಳಿನ ಕಟ್ಕೊಂಡು ಬರ್ತಾರ ಸ್ವತಃ ಅಲ್ಲೇ ಹೋಗ್ತಾರು ಹೌದು ಆ ಜೋಗಾಪುಗಳ ಗಂಡ ಯಾರದಾರು ಯಾರಪ್ಪ ಅಹೋರಣ ಅಂತೇಳಿ ಅವನಿಗೆ ಹೆಸರು ಐತಿ ಹೌದು ಅಹೋರಣ ಹಾ ಅಹೋರಣ ಅಂತೇಳಿ ಅವನಿಗೆ ಹೆಸರು ಐತಿ ಗಂಡ ಜೋಗ್ಯಾರ ಗಂಡ ಅವದಾನು ಹೌದು ಸಾಕ್ಷಾತ್ ಗಂಡ ಮಕ್ಕಳು ಏನ್ ಮಾಡ್ತಾರ ಅಲ್ಲಿ ಹೋಗಿ ಗಂಡ ಜೋಗ್ಯಾರ ಏನ್ ಮಾಡ್ತಾರೆ ಅಲ್ಲಿ ಹೋಗಿ ಬಳಿ ಹೊಡ್ಕೊಂಡು ಮತ್ತೆ ಹೊಸ ಗುಳದಾಳಿ ತೊಟ್ಕೊಂಡು ಬರ್ತಾರ ಹೌದು ಅಹೋರಣ ಅನ್ನುವಂತ ಗಂಡ ಜೋಗ್ಯಾರ ಗಂಡದಾನು ಹೌದು ಆದ್ರೆ ವಿದ್ಯಾ ನೀನು ಒಂದು ಮಾತು ಕೇಳ್ತಾನು ಏನ ಈಗ ಸದಾ ಜಗದಾಗ ಏನು ತಿರುಗಾಡ್ತಾರಲ್ಲ ಹಾ ಯಾರ ಯಾರ್ರಿ ಜೋಗಾಮಗಳ
ಏನು ಜೋಗಮ್ಮಗಳು ತಿರುಗಾಡತ್ತಾರ ನೋಡು ಜೋಗ್ ತಗೊಳತ್ ಹೇಳು ಆದ್ರೆ ನೋಡು ಅಕ್ಕೆ ತೆಗದಾಳ ಅಂದ್ರೆ ವಿಷಯ ಬ್ಯಾಡ ಬ್ಯಾಡ ನಮ್ಮ ಗಂಡಜೋಗ್ಯಾರಿಗೆ ಗಡಜೋಗಿ ಅಂದಾಳ ಅಂದ ಬಳಕ ಅಂಟ ಸಂಕಲ್ಪದಾಗ ಇರ್ಲಿ. ಜೋಗಮ್ಮಗಳು ಏನ್ ಮಾಡ್ತಾರೋ ಅವರು ಏನ್ ಮಾಡ್ತಾರ ಮಾಸ್ತರ ಜಮದಗ್ನಿ ಋಷಿ ಸತ್ತ. ಜಮದಗ್ನಿ ಋಷಿ ಸತ್ತ ಅಲ್ಲಿ ಎಲ್ಲ ಬಳಿ ಓಡಕೊಂಡ. ಹೌದು. ಆ ಎಲ್ಲಮ್ಮ ಏನ್ ಮಾಡ್ಯಾಳು ಏನ್ ಮಾಡ್ಯಾಳು ಜಮದಗ್ನಿಗೆ ಮತ್ತ ಪರಮಾತ್ಮ ಯಾವಾಗ ಪರಶುರಾಮ ಯಾವಾಗ ಪ್ರಾಣ ಕೊಟ್ಟ ನೋಡು ಅವಾಗ ಮತ್ತೆ ಏನಾಗಿತ್ತು ಏನಾಗಿತ್ತು ಆ ಪ್ರಾಣ ಹೊಡೆದಾಗ ಅಲ್ಲಿ ರಾಂಡಿ ಹುಣ್ಣಿಮೆ ಬಂದಿತ್ತು. ಜಮದಗ್ನಿ ಪ್ರಾಣ ಹೊಡೆದಾಗ ರಾಂಡಿ ಹುಣ್ಣಿಮೆ ಬಂದಿತ್ತು. ಹೌದು. ಅವಾಗ ಎಲ್ಲ ಬಳಿ ಹೊಡೆಕೊಂಡಿಲ್ಲ. ಹಾ ಮತ್ತೆ ಯಾವಾಗ ಪರಶುರಾಮ ತನ್ನ ಪ್ರಾಣ ಯಾವಾಗ ಜಮದಗ್ನಿಗೆ ಹೊಳೆ ತಂದು ಕೊಟ್ಟ ನೋಡು ಹೌದು. ಅವಾಗ ಏನಾಗಿತ್ತು ಮುತ್ತೈದು ಹುಣ್ಣಿಮೆ ಬಂದಿತ್ತು. ಮುಂದ ಅವಾಗ ಏನ್ ಮಾಡ್ಯಾಳು ಈಗಾದ್ರೂ ಅಲ್ಲಿ ಎಲ್ಲಮ್ಮಗ ನಡೆದ ಕಾರ್ಯ ಈಗ ಏನಾಗೈತಿ ಏನಾಗಿತ್ತು ವರ್ಷದಾಗ ಎಲ್ಲಮ್ಮ ಗುಡ್ಡಕ್ಕೆ ಹೋದ್ರು ಈಗ ಸದ್ದ ನಡೆದೈತಿ. ಹೌದು. ಹುಣ್ಣಿಮ್ಯಾಗ ಏನಾಕೈತಿ ರಾಂಡಿ ಹುಣ್ಣಿಮೆ ಬರ್ತೈತಿ. ಹೌದು. ಅಲ್ಲಿ ರಾಂಡಿ ಹುಣ್ಣಿಮೆನೂ ಆಕೈತಿ. ಅವಾಗ ಆಕೆಗೆ ರಂಡಿತನ ಬಂದಿರ್ತೈತಿ. ಹೌದು. ಮತ್ತೆ ಮುತ್ತೈದು ಹುಣ್ಣಿಮೆ ಬಂದಾಗ ಮತ್ತಕ್ಕೆ ಬಳಿ ಉಟ್ಕೊಂಡು ಗುಳದಾಳಿ ಹಾಕೊಂಡು ಮತ್ತೆ ಮುತ್ತೈದು ಹಾಕ. ಹೌದು. ಯಾರ ಎಲ್ಲಮ್ಮ. ಹೌದು. ಆದ್ರ ನಿನ್ನ ಜೋಗಮ್ಮಗಳು ಇಲ್ಲಿ ಬಳಿ ಉಡ್ಕೋಬೇಕಾದ್ರ ಕಾಲು ಮುರು ತೆಗಿಬೇಕಾದ್ರ ಕೊಲಾಗ ಗುಳದಾಳಿ ಹಾಕೋಬೇಕಾದ್ರ ಅವ್ರ ಗಂಡ ಯಾರ ಯಾರು ಸತ್ಯರು ವಿದ್ಯಾ ಅವ್ರ ಗಂಡ ಯಾರದಾರ ಜಗದಾಗ ನಿಮ್ಮ ಗಂಡ ಯಾರು ಸತ್ಯರು ಕೇಳ ಜೋಗಮ್ಮಗಳ ಗಂಡ ಯಾರ ಹರಿದಲ್ಲ ಹೋಗ್ತೀನಿ ಹಾ ಹೊಸಾದ. ಹೌದು. ಹೌದ್ರಿ ಯಾಕಂದ್ರ ನೋಡು ಹಿಂಗಾಗಿ ನಡೆದೈತಿ. ಹೌದು. ಅದರ ಸಂಬಂಧ ಈ ಕತ್ತಿ ಹಿಂಗ ಜೋಗಾಪಗಳು ತಗದ ಹಿಂಗಾಗೈತಿ. ಅಹೋರಣ ಅಂತೇಳಿ ಅವನ ಗಂಡದಾನು. ಹೌದು. ಮುಂದೆ ಮತ್ತೆ ಬೇರೆ ಬೇರೆ ಏನಂತ ಕೇಳ್ತಾಳು ಏನ್ ಕೇಳ ನಮ್ಮ ಗಂಡಿನ ವಿಸ್ತಾರ ಏನತಿ ಅಂತ ಕೇಳ್ತಾಳ. ಹೌದು. ಕೇಳ ಗುರು ಮಾರ್ಗ ಒಂದ ಬ್ಯಾರೇತಿ ಮತ್ತೊಮ್ಮೆ ಕೇಳ ಗುರು ಮಾರ್ಗ ಒಂದ ಬ್ಯಾರೇತಿ ಏ ಆಕಾರ ನಿರಾಕಾರವನಿಂದ ಬಗೆ ಪೋರಾಗ ಮಗನೀತಿ ಆಕಾರ ನಿರಾಕಾರವನಿಂದ ಬಗೆ ಪೋರಾಗ ಮಗನೀತಿ ಮುರಳ ನಿರಾಕಾರ ಮಾಡ್ಯಾನ ಆಕಾರ ಕೇಳ ಶಿವನಿಂದ ಸೃಷ್ಟಿಯಾಗ ನಡೆದೈತಿ. ಕೇಳ ಶಿವನಿಂದ ಸೃಷ್ಟಿಯಾಗ ನಡೆದೈತಿ. ಮಾದೇವನ ಭಕ್ತಿ ಇಚ್ಛದಿಂದ ಹುಟ್ಟಿ ಬಂದವ ನಿಮ್ಮ ವಿಶ್ವಶಕ್ತಿ. ಯಾರದಿಂದ ಹುಟ್ಟಿ ಬಂದಾಳ ಯಾರದೇನ್ರಿ ನಿಮ್ಮ ಶಕ್ತಿ ಹುಟ್ಟಬೇಕಾದ್ರ ಮಾದೇವಿ ಯಾವಾಗ ಭಕ್ತಿದಿಂದ ವಿಚಾರ ಮಾಡಿದ ನೋಡು. ಹೌದು. ಮಾದೇವಿ ಯಾವಾಗ ಭಕ್ತಿದಿಂದ ವಿಚಾರ ಮಾಡಿದ ನೋಡು ಅವಾಗ ವಿಚಾರ ಶಕ್ತಿ ಹುಟ್ಟಿ ಬಂದಾಳ ಅಂತೇಳಿ ಲೇಖ ಐತಿ. ಹೌದು. ನೀರು ಕೊಡ್ರಿ ಅವ ನೀರಡಿಕೆ ಆಗೈತತ್ತ. ಹೆಂಗ ಹೊಡಿರು ಕಾಕ ಕಾಲ ಬಡದ್ರ ಏ ಅಂತಾನ ಮತ್ತ ಮಾತಾಡ್ರ ನೀರು ಕೊಡ್ ನನಗಂತಾನ. ಓ ಏಕಪ್ಪ ಅವಂದಿಲ್ಲ ಈಗ ಅಲ್ಲಿ ಹಾಸಿಗೆ ಆಗ್ಬಿಡ್ತಾನ ಅವಂದ ನಡೆದೈತಿ ಈಗ. ಮತ್ತೆ ನಿದ್ದೆನೂ ಮಾಡಂಗಿಲ್ಲ. ಅವಾಗ ನಿದ್ದೆ ಹೆಂಗ ಬರ್ತೈತಿ ಒಳಗೆ ಕಡಿಮೆ ಆಗೈತಿ. ಒಂದ್ ನೈಟಿ ತಂದು ಕೊಡ್ರಿಲ್ಲ. ಕೋಡ್ ಮಾಸ್ತರ್ ಐತಿ ಒಂದು ನೈಂಟಿ ಹೋಗಿ ಜೊಮ್ ಮಾಡ್ಕೊಲ್ಲ ಅವ ಪಾಪ. ಯಾಕಂದ್ರ ಗೊತ್ತಂತ ಜನರು ಒಂದು 4 ಮಂದಿ ಇದ್ರಿ. ಯಾಕಂದ್ರೆ ನೋಡು ನಾವೇನು ಸುಳ್ಳು ಆಡೋರಲ್ಲ ಕರೆ ಇದ್ದದ್ದು. ಯಾಕಂದ್ರೆ ನೋಡು ನಮ್ಮ ಗುರುಗಳು ಎಷ್ಟು ಹೇಳ್ಯಾರ ಅಟ್ಟು ಹೇಳ್ತುಪ್ಪ ನಾವು. ಮತ್ತು ನೀವು ಅದು ನಾವು ಕಾಲು ಬಡಿದ್ರೆ ಅನ್ನೋದು ಮತ್ತು ನಮಗೆ ನೀರು ಕೊಡೋ ಅನ್ನೋದು ಇದನ್ನೇನು ಮಾಡಬೇಡ್ರಿ. ಗೊತ್ತ ಸಮಾಧಾನ ಕೇಳ್ರಿ 4 ಮಂದಿ ಅದ ರೀ.
ಇಲ್ಲ ಮರನಿಲ್ಲ ಹಸುವಿಲ್ಲ ನೀದಿಲ್ಲ ನೀರಡಿಕಿಲ್ಲ ಜನನಿಲ್ಲ ಏ ಸತ್ತಿಲ್ಲ ಹುಟ್ಟಿಲ್ಲ ಹುಟ್ಟಿಲ್ಲ ಸತ್ತಿಲ್ಲ ನಿಜ ವಸ್ತು ಒಂದು ಬ್ಯಾರೆ ದೇಯ ನಿರಾಕಾರದಾಗ ಹೇಳಾಗಿಲ್ಲ ಅಂತ ಮೂಲ ಸಂಬಳಾಗ ಬರ್ತೈತಿಯ. ಮತ್ತಿದು ಅಲ್ಲ ಏನು ಕೇಳ್ತಾಳು ಏನ್ ಕೇಳ್ತಾರ್ರಿ? ಅನುಶಯ ಅನ್ನೋ ಒಂದು ಚಿಂತೆ ಬಿದ್ದೈತೆ ಭಾಳ ವಿದ್ಯಾಗ. ಹೌದು ಅನುಶಯನ ಮನೆಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಬಂದಿದ್ರಥ ಹೌದು. ಏನೇನಾಗೈತೆ ಅದ್ರದಾಗ ಅನ್ನುವಂಥದ್ದು ಮಾಸ್ತರ ಪೈದ್ಯದ ರೂಪದಾಗ ಹೋಗ್ಲಿ. ಹಾ. ಇದು ಅಲ್ದಮ್ಮ ಶಿವನಾಳಕ್ಕೆ ಮತ್ತೇನ ಕೇಳತಾಳು ಮತ್ತೇನ ಕೇಳತಾಳು ಮತ್ತೇನ ಕೇಳತಾಳು. ನಮ್ಮ ಶಿವಾನಂದ ನಾಯಕ ನಮ್ಮ ಶಿವ ಆನಂದ ಬಂದ ಆನಂದದಿಂದ 11 ರೂಪಾಯಿ ಕೊಟ್ಟಾನು 11 ರೂಪಾಯಿ ಕೊಟ್ಟಾನು ನಿಶೆ ಅವಾಗ ಕಡಿಮೆ ಆಗಿ ಏ ಇದು ಮತ್ತ ಮತ್ತೇನ ಕೇಳತಾಳು ಏನ್ ಕೇಳ್ತಾವಪ್ಪ? ಒಟ್ಟ ವಿಷಯ ಮಾತ್ರ ಕೇಳತಾಳು ನನಗ ಒಟ್ಟ ಚಿತ್ತ ಕೊಟ್ಟ ಕೇಳ ಹುಡುಗಿ ಇನ್ನ ಮ್ಯಾಗ ಏನ್ ಮಾಡ್ಯಾರ ಮುಂದ? ಒಟ್ಟ ವಿಷಯ ಮಾತ್ರ ಹೇಳತನ ನಿನಗ ಈಗ ಏ ಪುರಾಣದಾಗಿನ ವಿಷಯ ಮಾತ್ರ ಪೂರ್ತಿ ನಿನಗ ಹೇಳತ್ತೇನು ಹಾ. ಹುಡುಗಿ ಚಿತ್ತ ಕೊಟ್ಟ ಕೇಳ ನೀನು ತೇಜನ ಮ್ಯಾಗ ಅನುಶಯನ ಮನೆಗೆ ಬ್ರಹ್ಮ ವಿಷ್ಣು ಕೂಸ ಆದ್ರು ಏನ್ ಮಾಡ್ಯಾರ ಅಲ್ಲಿ? ಏ ಕೂಸಾಗಿ ಬಂದರಂತ ಹೇಳ ಸಭದಾಗ ಅದರ ವಿಷಯ ಬ್ಯಾರೆ ಇತ್ತ ನೋಡ ಅದರಾಗ ಒಟ್ಟ ನಾರದ ಕೆಲಸ ಇತ್ತ ನೋಡ ಇದರಾಗ ನಾರದ ಮುನಿ ಒಬ್ಬ ಬಂದ ಅನುಶಯನ ಮನೆಗೆ ನಿಂತ ನಿಂತಾಗ ಏನ್? ಒಂದ ಉಕ್ಕಿನ ಕಡ್ಲಿ ತಂದಿರ ತನ್ನ ಕಿಶದಾಗ ಏ ಉಕ್ಕಿನ ಕಡ್ಗ ಹಿಡ್ಕೊಂಡು ಬಂದ ಅನುಶಯಗ ಕೊಟ್ಟ ಆಗ ಏ ಅನುಶಯಗ ಹೇಳತಾನು ಹೆಂಗ ಆಗ ಅನುಶಯ ಕೇಳತಾಳು ಆವಾಗ
ಬಂದಿದ್ರಲ್ಲ ಇನ್ನ ಅದಾರ ಮುಂದೆ ಹಾ ಏನ್ ಮಾಡ್ಯಾರ ಮುಂದ ಏನಂತ ಹೇಳ್ಯಾನು ಪಾರ್ವತಿ ಲಕ್ಷ್ಮೀ ಏ ಸರಸ್ವತಿ ಅಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಕೂಸಾಗಿ ಅನುಸೂಯನ ಮನೆಗೆ ಬರ್ಬೇಕಾದ್ರೆ ಅದ ಸೂಟಿ ಆತಿನದಾಗ ಹೌದು ಯಾಕಂದ್ರೆ ನೋಡು ಹಾ ಅನುಸೂಯನ ಮನೆಗೆ ಬಂದ ಕೂಸಾಗಿ ಬೀಳಬೇಕಾದ್ರೆ ಹಂಗ ಬಿದ್ದಿಲ್ಲ ಅವ್ರು ಹೆಂಗ ಅವಾಗ ನಾರದ ಕೆಲಸ ಮಾಡಿದ ಹೆಂಗ ಮಾಡಿದ್ದ ಹೆಂಗ ಮಾಡಿದ ನಾರದಗ ಪರಮಾತ್ಮ ಹೇಳಿದ ಏನಂತ ಹೇಳಿ ಏನಂತ ಹೇಳು ಪಾರ್ವತಿ ಸರಸ್ವತಿಗೆ ಲಕ್ಷ್ಮಿಗೆ ಬಾಳ ಬಂದಂಗ ಕಾಣ್ತೈತಿ ಹೌದು ಅನುಸೂಯನ ಮನೆಗೆ ಹೋಗು ಇಂತ ಕೆಲಸ ಮಾಡತ್ತೇಳಿ ಪರಮಾತ್ಮ ಇದ್ದಾವ ನಾರದ ಮುನಿನ ಅನುಸೂಯನ ಮನೆಗೆ ಕಳಿಸ್ಯಾನ ಕಳಿಸಿ ಏನ್ ಮಾಡ್ತಾನ ಏನ್ ಮಾಡುದು ಉಕ್ಕಿನ ಕಡ್ಗ ಕ್ವಾಟ ಕಳಿಸಿದ ಅವಾಗ ಆಕೆ ಮುಂದೆ ಕ್ವಾಟ ಹೇಳ್ತಾನ ಅನುಸೂಯನ ಕೈಯಾಗ ಕ್ವಾಟ ನಾರದ ಹೌದು ತಾಯಿ ನಾ ಏನು ಮಾಡತ್ತರಿ ಅಂತ ಕೇಳಿದ ಏನಿಲ್ರಿ ಸ್ವಾಮಿ ಬಂದನಿ ಬರ್ರಿ ಕುತ್ತನಿ ತಂದಳಕ್ಕೆ ಹೌದು. ಏನಿಲ್ಲ ತಾಯಿ ನಾ ಒಂದು ದಗದಾಗೈತಿ ಆ ದಗದ ಮಾಡವ್ರು ಯಾರು ಇಲ್ಲ ಯಾರು ನೀರ ಮಾಡಿ ಕೊಡ್ತೀನ ಅಂದವ ಹೌದು ಅಂದಾಗ ಹಾ ಕೇಳ್ತಾಳಕ್ಕೆ ಅನುಸೂಯ ಏನಂತ ಏನ್ ಹೇಳ್ರಿ ಸ್ವಾಮಿ ಮಾಡಿ ಕೊಡ್ತೇನೆ ನನ್ನ ಕೈಲಿ ಆದ್ರ ಮಾಡಿ ಕೊಡ್ತೇನ್ರಿ ಅಂದಳಕ್ಕೆ ಹೌದು ಅಂದಾಗ ಉಕ್ಕಿನ ಕಡ್ಗ ಕೊಡ್ತಾನ ಕೈಯಾಗ ಹೌದು ಪಾಟಿ ಏನ್ ಹೇಳ್ತಾನ ಉಕ್ಕಿನ ಕಡ್ಲಿ ಉಸುಳಿ ಮಾಡ ಉಕ್ಕಿನ ಕಡ್ಲಿ ಉಸಿರಿ ಮಾಡಿಕೊ ನನಗ ತಾಯಿ ನೀ ಕೊಡ್ಬೇಕಂದ ಹೌದು ಅಂದಾಗ ಅನುಸೂಯ ಏನ್ ಮಾಡ್ಯಾಳು ಏನ್ ಮಾಡು ಉಕ್ಕಿನ ಕಡ್ಲಿ ಉಸಿರಿ ನಿನಗ ಮಾಡಿ ಕೊಡ್ತಾನಪ್ಪ ತಂದೆ ಅಂತ ಹೇಳಿ ಏನ್ ಮಾಡ್ಯಾಳು ಏನ್ ಮಾಡು ಒಂದ ಕ್ಷಣದಾಗ ಉಕ್ಕಿನ ಕಡ್ಲಿ ಉಸಿರಿ ಮಾಡಿ ಕೊಟ್ಟಾಳ ನಾರದಾಗ ಹೌದು ಕೊಟ್ಟಾಗ ಏನ್ ಮಾಡ್ಯಾನ ಇವು ಹಂಗ ಬಿಡಲಿಲ್ಲ ನಾರದ ಹಂಗ ಬಿಡ್ಲಿಲ್ಲ ಏನ್ ಮಾಡ್ತಾನು ಕೈಲಾಸಕ್ಕೆ ತಗೊಂಡು ಹೋಗ್ತಾನ ಹೌದು ತಗೊಂಡು ಹೋಗಿ ಲಕ್ಷ್ಮೀ ಸರಸ್ವತಿಗೆ ಪಾರ್ವತಿಗೆ ಹೇಳ್ತಾನ ಏನಂತ ಏ ನೀವೆಲ್ಲ ಅದರ ಕರೆ ಹಾ ಅವರ ಕೈಯಾಗ ಹೋದ ಅದನ್ನ ಕ್ವಾಟ ಉಕ್ಕಿಂದ ಹೌದು ಕೆಬನ ಕೈಯಾಗ ಕ್ವಾಟಾನ ಹೌದು ಕ್ವಾಟ ಹೇಳ್ತಾನ ನನಗೆ ಉಕ್ಕಿನ ಕಡ್ಲಿ ಉಸಿರಿ ಮಾಡಿ ಕೊಡ್ರಿ ಇದರಿಂದ ಅಂದ್ರ ಹೌದು ಅಂದಾಗ ನಾರದ ಮುನಿನ ಮಾತು ಕೇಳಿ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಏನ್ ಮಾಡ್ತಾರೋ ಏನಂದ್ರು ಹಾಶ್ ಮಾಡಿ ನಗಾಕತ್ರ ಹೆಂಗ ಈ ನಾರದಗೇನು ಹುಚ್ಚದು ಹಿಡ್ದೈತೆ ನೋಡು ಉಕ್ಕಿನ ಕೆಪನ ತಂದಾನು ಹೌದು ಇದ್ರಲ್ಲೇ ಉಸುಳಿ ಮಾಡಿ ಕೊಡೋಣ ಅಂತ ನೋಡಿ ಎಂತ ಹುಚ್ಚಿರ್ಬೇಕು ಮಹಾಂದ್ರ ಅವರು ಹೌದು ಏ ನಾ ಹುಚ್ಚಲ್ಲ ಇವತ್ತು ನೀವು ಹುಚ್ಚರಾಗಿರಿ ಅಂದವ್ ನಾರದ ಹೌದು ಯಾಕಂದ್ರ ಅವ್ರ ಹಾ ಕಿಶೆದಾಗಿನ ಉಕ್ಕಿನ ಕಡ್ಲಿ ತೆಗೆದ ಕೈ ಮುಂದೆ ಹಿಡಿತಾನು ಅನುಸೂಯ ಇದ್ದಕ್ಕೆ ನೋಡ ಭೂಲೋಕದಾಗ ಹಾ ಅನುಸೂಯನಂತ ಪತಿವರ್ತಾರ ನಾ ಎಲ್ಲೂ ನೋಡ್ಲಿಲ್ಲ ಉಕ್ಕಿನ ಕಡ್ಲಿ ಉಸುಳಿ ಮಾಡಿ ಕೊಟ್ಟಾಳ ಹೋಗ್ರೆ ನಿಮ್ಮನ್ನ ಹೋಗ ಅಂದವು ಅವಾಗ ಏನ್ ಮಾಡ್ರು ಅಂದಾಗ ಇವ್ರು ಲಕ್ಷ್ಮೀ ಸರಸ್ವತಿ ಪಾರ್ವತಿ ಏನ್ ಮಾಡ್ತಾರ ಏನ್ ಮಾಡು ತ್ರಿಮೂರ್ತಿಗಳನ್ನ ಕರೀತಾರ ಹಾ ಕರದ ಇವರಲ್ಲಿ ನೋಡ್ಬೇಕು ಅನ್ನೋದು ಪರಮಾತ್ಮಗಳಲ್ಲಿ ಮೊದಲ ಹುಟ್ಟಿತ್ತು ಹೌದು ಕರದ ತ್ರಿಮೂರ್ತಿಗಳಿಗೆ ಹೇಳ್ತಾರ 3 ಮಂದಿ ಏನಂತ ನೀವು ಇವತ್ತು ಅನುಸೂಯನ ಮನೆಗೆ ಹೋಗಿ ಹಾಕಿದ ಪತಿವರ್ತ ಹಾನಿ ಮಾಡಿ ಬರುತ್ತಾನ ನಾವು ಯಾರು ಹೇಳಂಗಿಲ್ಲ ಅಂತೇಳಿ ಹೇಳಿಬಿಟ್ರು ತ್ರಿಮೂರ್ತಿಗಳಿಗೆ ಮುಸುಕ್ ಹಾಕಿ ಮಲ್ಕೊಂಡ್ರ ಅವಾಗ ತ್ರಿಮೂರ್ತಿಗಳು ಇದ್ದವ್ರ ಏನ್ ಮಾಡ್ತಾರೋ ಏನು ಮಾಡ್ತಾರ ಅವಾಗ ಅನುಸೂಯನ ಮನೆಗೆ ಹೋಗ್ಕಾರಕ್ಕಿದ ಎಲ್ಲ ಏನತ್ತು ನಿಷ್ಠೆ ಅನ್ನುವಂಥದ್ದು ಬಾಳೆತ್ತು ಗಂಡನ ಸೇವೆ ಮಾಡ್ತಿದ್ಳು ಅಂತ ಭಕ್ತಿವಂತಿ ಮನೆಗೆ ಹೋಗ್ಬೇಕಾದ್ರೆ ಬ್ರಹ್ಮ ವಿಷ್ಣುಗೆ ಬಹಳ ಖುಷಿಯಾಗಿತ್ತು ಹೌದ್ ಹೌದ್ರಿ ಯಾಕ ಯಾಕ್ರಿ ಅಲ್ಲೊಂದು ತಾತ್ಪರ್ಯ ಬ್ಯಾರೆ ಆಗಿತ್ತು ಮಾಸ್ತರ್ ತಮ್ಮ ಏನಾಗಿತ್ತಂದ್ರ ಅನುಸೂಯ ಹುಟ್ಟ ಬಂಜಿದ್ಳು ಹುಟ್ಟಿಗೆ ಬಂಜಿಗೆ ಮಕ್ಕಳ ಕೊಡೋಗೋಸ್ಕರವಾಗಿ ಇದನ್ನೆಲ್ಲ ಕೃತಗಳನ್ನು ಮಾಡಿದ್ರು ಬ್ರಹ್ಮ ವಿಷ್ಣು ಮಹೇಶ್ವರ ಅವಾಗ ಆಕಿ ಬಂಜಿತಾನೆ ಹಿಂಗಸು ಸಂಬಂಧ ಏನ್ ಮಾಡ್ಯಾರ ಏನ್ ಮಾಡ್ಯಾರ ಇದನ್ನ ಆಟ ಓಡಿ ಹೋದಾಗ ಏನ್ ಮಾಡ್ತಾರೋ ಏನ್ ಮಾಡು ತಾಯಿ ಭಿಕ್ಷಾಣದೆ ಅಂದ್ರ ಮನೆ ಮುಂದೆ ಹೋಗಿ ಅಂದಾಗ ಅವಾಗ ಅನುಸೂಯ ಹೇಳ್ತಾಳು ಎದ್ದು ಬಂದ ಭಿಕ್ಷಾ ನೀಡಾಕ ಬಂದಳು ಅವಾಗ ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿಗಳು ಹೇಳ್ತಾರ ಅನುಸೂಯಗ ಏ ತಾಯಿ ಭಿಕ್ಷಾ ಅಂದ್ರೆ ಇಂಥ ಭಿಕ್ಷಾ ನನಗೆ ಬ್ಯಾಡವಾ ತಾಯಿ ನೀನ್ ನಿಸಂಗಾಗಿ ನಮಗೆ ಊಟಕ್ಕೆ ನೀಡಬೇಕು ಅಂದ ಬಿಡ್ತಾರ 3 ಮಂದಿ ಅವಾಗ ಏನ್ ಮಾಡ್ಲಿಕ್ಕೆ ಅಂದಾಗಿ ಏನ್ ಮಾಡ್ತಾಳ ಹಾ ಏನ್ ಮಾಡ್ತಾಳ್ರಿ ಅನುಸೂಯ ಏನ್ ಮಾಡ್ತಾಳ ಈಕೆ ಪಾದ ಪತಿವರ್ತಿ ಎದ್ದಳು ಹೌದು ಗಂಡನ ಸೇವೆ ಮಾಡ್ತಾಳ ಗಂಡನ ಬಿಟ್ಟರೆ ಈಕೆಗೆ ನಿರ್ವಾಹ ಇಲ್ಲತ್ತು ಗಂಡನಿಂದ ಈಕೆಗೆ ಗತಿ ಇಲ್ಲಾಗಿತ್ತು ಏನ್ ಮಾಡು ದಿನನಿತ್ಯ ನನಗೆ ಬ್ಯಾರೆ ನಾವು ಯಾವ ದೇವರಲ್ಲ ಗಂಡನ ದೇವರು ಅಂತೇಳಿ ಪಾದ ಪೂಜೆ ಮಾಡ್ತಾಳ ಆಕೆ ಅನುಸೂಯ ಹೌದು ಈಕೆ ಬಂದಾಳ ನೋಡಿ ಇವತ್ತು ಮಸೀಬನ ಅನುಸೂಯಾರಿ ಈಗ ಗಂಡನ ಪಾದ ಪೂಜೆ ಮಾಡುವಂಕ ಅಂತಾಳ ಇಲ್ಲ ಈಗ ಗಂಡನ ಕಾಲ ಮುರಿಯುವಂಕ ಅಂತಾಳ ಇವತ್ತು ಯಾಕಂದ್ರೆ ಅಂತ ಅನುಸೂಯ ಏನ್ ಮಾಡು ಬ್ರಹ್ಮ ವಿಷ್ಣು ಮಹೇಶ್ವರ ಬಂದಾರತ ತಿಳ್ಕೊಂಡು ಏನ್ ಮಾಡ್ತಾಳು ಅನುಸೂಯ ಅತ್ರಿ ಋಷಿ ತೆಕ್ಕೊಂಡು ಹೋಗ್ತಾಳ ಹೌದು ಅತ್ರಿ ಋಷಿ ಗುರುಗಳ ತೆಕ್ ಹೋಗಿ ಹೇಳ್ತಾಳು ಬ್ರಹ್ಮ ವಿಷ್ಣು ಮಹೇಶ್ವರ ಬಂದಾರ್ರಿ ನಿಸಂಗಾಗಿ ನನಗೆ ಊಟಕ್ಕೆ ನೀಡನಾಕತ್ತಾರ್ರಿ ಹೆಂಗ ಮಾಡ್ರಿ ಸ್ವಾಮಿ ಅಂದಳು ಗಡಬಡ ಸಾಕತ್ತಳ ಅಂದಾಗ ಏ ಅನುಸೂಯ ಬ್ರಹ್ಮ ವಿಷ್ಣು ಬಂದಾರಂದ್ರೆ ನಿನಗ ಅರ್ಥ ಆಗ್ಲಿಲ್ಲ ಹೌದು ತ್ರಿಕಾಲ ಜ್ಞಾನಿ ಯಾರಿದ್ರ ಮಾಸ್ತರ ಯಾರಿದ್ರು ಅತ್ರಿ ಋಷಿ ಇದ್ದ ಹೌದು ಅವಾಗ ಗೊತ್ತಾತ ಬ್ರಹ್ಮ ವಿಷ್ಣು ಮಹೇಶ್ವರ 3 ಮಂದಿ ಬಂದಾರ ಮನೆಗೆ ಅಂತೇಳಿ ಅವಾಗ ಹೇಳ್ತಾನವ ಏನ್ ಹೇಳು ನಿನ್ನಿಂದ ಆಗಲ್ದಾಗದ ನಾ ಮಾಡ್ತನು ನನ್ನ ಪಾದದ ತೀರ್ಥ ಕೊಡ್ತನು ಹೌದು ಅವನು ಓದ ಅವ್ರ ಮೇಲೆ ಶಿಬಿಡಿಸೋ ಅವ್ರ 3 ಮಂದಿ ಕೂಸಕ್ಕಾರ ಅಂತ ಹೇಳಿಬಿಟ್ಟು ಹೌದು ಹೇಳಿಬಿಟ್ಟಾಗ ಅವಾಗ ಅನುಸೂಯ ಏನ್ ಮಾಡ್ತಾಳ
ಏನ್ ಮಾಡು ಹೆಮ್ಮೆದಿಂದ ಅವಾಗ ಧೈರ್ಯದಿಂದ ಬಂದಳು ಹಾ ಬ್ರಹ್ಮ ವಿಷ್ಣು ಮಹೇಶ್ವರನ ಒಳಗ ಕಳೆದು ಊಟ ಕುಣಿಸಳು ಹೌದು ಕುಣಿಸಿ ಏನ್ ಮಾಡ್ತಾಳ ಏನ್ ಮಾಡು ಪಾದ ತೀರ್ಥ ತಂದು ಹೊಡೆದಳು ಹೊಡೆದಾಗ ಏನಾತು ಕೂಸಾದ್ರು ಅವಾಗ 3 ಮಂದಿ ಕೂಸಾದ್ರ ಹುಚ್ಚಿ ಹೌದು ನಿನ್ನಿಂದ ಯಾಕಾಗ್ಲಿಲ್ಲ ಅನುಶಯ ನೀನ ಮಾಡ್ಬೇಕಲ್ಲ ಈಕೆರ ಹೋಗ್ಬೇಕ ಈ ಮಶಿವನಾಳ ಅನುಶಯ ಹಾ ಈಕೆ ಕೈಲಿ ಏನಾಕತಿ ಅಕ್ಕಿ ಕೈಲಿ ಆಗಿಲ್ಲ ಹೌದು ಆಕೆ ಹೋಗಿ ಹೊಡೆದಾಗ ಅವಾಗ ಕೂಸಾದ್ರು ಅವಾಗ ಏನ್ ಮಾಡು ಅವಾಗ ಆಕೆ ಏನು ಮಾಡ್ಯಾಳು ಮಾಸ್ತರ ಏನ್ ಮಾಡು ಕುಡ್ಸ್ಯಾಡ್ರಿ ಅವಾಗ ಹಾಲು ಕುಡಿಸಿ ಜೋಗಳ ಹಾಡ್ಯಾವ ಹಾ ಅವಾಗ ಏನ್ ಮಾಡ್ತಾರ ಅವ್ರ ಏನ್ ಮಾಡ್ರು ತ್ರಿಮೂರ್ತಿಗಳು ಇದ್ದವ್ರು ಏನ್ ಮಾಡ್ತಾರು ಏನ್ ಮಾಡ್ರು ತಮ್ಮ ತಮ್ಮ ಗಂಡ್ರನ್ನ ಹಿಡ್ಕೊಂಡು ಹೋಗ್ರಿ ಅಂತೇಳಿ ಏನ್ ಮಾಡ್ತಾನು ನಾರದ ಮುನಿಗಳು ಮತ್ತೇನ್ ಮಾಡ್ರು ಮತ್ತ ಹೋದ ಕೈಲಾಸದಾಗ ನಿಮ್ ಗಂಡ್ರ ನೀವು ಗಂಡನ ಬೆಟ್ಟ ಜಲಮ ಮಾಡತ್ತಾರ ಅಂದ್ರೆ ನೀವ್ ಯಾವ ಗರ್ತ್ಯಾರ ನಾವು ಹೌದು ಹೋಗ್ರಿ ಗಂಡ್ರನ್ನ ಕರ್ಕೊಂಬರೋಗ್ರಿ ಅಲ್ಲೇ ಇರ್ತಾರ ಅವ್ರು ಇನ್ನೊಂದು ನಾವು ಹೌದು ಅಂದಾಗ ಇವ್ರು ಮಾತ್ರ ಸರಸ್ವತಿ ಪಾರ್ವತಿ ಲಕ್ಷ್ಮಿ 3 ಮಂದಿ ಕೂಡಿ ಹೋದ್ರು ಹೌದು ಹೋಗಿ ಏನ್ ಹೇಳ್ತಾರ ಏನ್ ಹೇಳ್ರು ನಮ್ಮ ಗಂಡಂದ್ರ ನಮ್ಮ ಕೊಡುವ ತಾಯಿ ಅಂದ್ರ ಹೌದು ಅವಾಗ ಕೇಳ್ತಾಳು ಯಾರು ನಿಮ್ಮ ಗಂಡಗಳು ಅಂದ್ರ ಹೌದು ಇಲ್ರಿ ಬ್ರಹ್ಮ ವಿಷ್ಣು ಮಹೇಶ್ವರ ನಾವ ಕಳಿಸಿದ್ರಿ ಬಂದಾರ ನಿಮ್ಮ ಮನೆಗೆ ಅಂದ್ರ ಯಾರು ನನ್ನ ಮನೆಗೆ ಬಂದಿಲ್ಲ ಹಾ ಬೇಕಾದ್ರೆ ನನ್ನ ಮನ್ಯಾಗ ಕೂಸದಾವ ತಗೊಂಡ್ ಹೋಗ್ರಿ ಅಂದಳ ಹೌದು ಅಂದಾಗ ಏನ್ ಮಾಡ್ಯಾಳ ಏನ್ ಮಾಡ್ರು ಕೂಸದಾವ ತಗೊಂಡ್ ಹೋಗ್ರಿ ತಂದಾಗ ಏನ್ ಮಾಡ್ತಾರು ಇವ್ರು ಏನ್ ಮಾಡ್ರು ಲಕ್ಷ್ಮೀ ಸರಸ್ವತಿ ಪಾರ್ವತಿ ಹಾ 3 ಕೂಡಿ ಏನ್ ಮಾಡ್ಯಾರ 3 ಮಂದಿ ಅದಲ ಬದಲ ಹಿಡ್ಕೊಂಡು ನಡೆದ್ರೆ ಇವ್ರು ಗೊತ್ತಾಗ್ಲಿಲ್ಲ ಅಂತ ಶಕ್ತಿ ಇವರಲ್ಲಿ ಎಲ್ಲಿದು ಬಂದಿತ್ತು ಹೌದು ನಮ್ಮ ಗಂಡ್ರಿ ಇವ್ರ ಕೂಣ ಹಿಡಿಬೇಕಾಗಿತ್ತಲ್ಲ ಹಿಡಿಬೇಕಲ್ಲ ಹಿಡಿಯಾಕ ಕೂಣ ಆಗ್ಲಿಲ್ಲ ಅವ್ರ ಗಂಡ್ರ ಅವ್ರನ್ನ ಅದರ ಬದಲ ಮಾಡಿ ಹಿಡ್ಕೊಂಬಂದ್ರು ಹೌದು ಅವಾಗ ಸ್ವತಃ ನಾರದ ಮುನಿ ಬಂದು ಹೇಳ್ಯಾನ ಅವ್ರಿಗೆ ಏನಂತ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಹೇಳ್ತಾನು ಏ ಹುಚ್ಚುಗೊಡ್ರಿ ಹಾ ನಿಮ್ಮ ಗಂಡಗಳು ಇವ್ರಲ್ಲ ಇವ್ರು ನಿಮ್ಮ ಗಂಡ ಇವ್ರು ನಿಮ್ಮ ಗಂಡ ಅಂತ ಶುದ್ಧ ಮಾಡಿ ಕೊಟ್ಟವ ನಾರದ ಹಾ ಹೇಳಿದಾಗ ಇವ್ರು ತಗೊಂಡ್ ಅವಾಗ ಹೇಳಿದಾಗ ತಗೊಂಡು ಇವ್ರು ನಡೆದ್ರು ಅವಾಗ ಅನುಶಯ ದುಃಖ ಮಾಡ್ತಾವ ಹೌದು ಎಷ್ಟಾಗ್ಲಿ ನನ್ನ ಮಕ್ಕಳಾಗಿ ಅಡೇರಪ್ಪ ನಾ ಹೆಂಗ ಮಾಡ್ಲಿ ನನ್ನ ಮಡಲ ಕುಲ್ಲ ಆತು ಮಕ್ಕಳಾದ್ರೂ ಹೋಯ್ಕಿರ ನೀವು ಯಾಕಂದ್ರೆ ಹೇಳ್ತಾರ ಅವ್ರ ಹೌದು ನನ್ನ ಮಕ್ಕಳಾಗಿದ್ರೆ ನೀವು ಹೋಯ್ಕಿದ್ರೆ ನನ್ನ ಮಕ್ಕಳಾಗಿದ್ರೆ ಹೋಗ್ತೀರಿ ನನ್ನ ಬಿಟ್ಟು ನೀವು ಹೆಂಗ ಹೊಂಟ್ರಿ ಅಂತ ಕೇಳ್ತಾವ ಹೌದು ಅವಾಗ ಹೆಂಗಾಗಲತ್ತೇಳಿ ಆಶೀರ್ವಾದ ಮಾಡ್ತಾರ ಏನಂತೇಳಿ ನಿನಗೂ ಮಕ್ಕಳಾಕಾರ ಅಂತೇಳಿ ಆಶೀರ್ವಾದ ಮಾಡಿರು ಅವಾಗ 8 ಮಂದಿ 3 ಮಂದಿ ಮಕ್ಕಳಾಗ್ಯಾರ ಅನುಶಯ್ಯಾಗ ಯಾರದಿಂದ ತ್ರಿಮೂರ್ತಿಗಳದಿಂದ ಹೌದು 3 ಮಂದಿ ಮಕ್ಕಳಾಗ್ಯಾರು ಅವಾಗ ಇದ್ರಾಗ ಒಂದು ಮಾತು ಕೇಳ್ತಾಳ ಹಾ ಏನಂತ ಕೇಳ್ತಾಳು ಏನ್ ಮಾಡ್ರು ಬ್ರಹ್ಮ ವಿಷ್ಣು ಮಹೇಶ್ವರ ಕೂಸಾಗಿ ಬಿಡಬೇಕಾದ್ರೆ ಎಷ್ಟು ದಿನದವ್ರಿದ್ರು ಹಾ ಎಷ್ಟು ತಿಂಗಳದವ್ರಿದ್ರು ಅನುಶಯನ ಮನ್ಯಾಗ ಎಷ್ಟು ದಿನ ಇದ್ರು ಹೌದು ಕೇಳ್ತಾಳು ಯಾಕಂದ್ರೆ ಅನುಶಯನ ಮನ್ಯಾಗ ಬ್ರಹ್ಮ ವಿಷ್ಣು ಮಹೇಶ್ವರ ಇರ್ಬೇಕಾದ್ರೆ ಎಷ್ಟು ದಿನ ಇದ್ರು ಕೂಸಾಗಿ 8 ದಿನ ಇದ್ರಂದ್ರ ಮಾಸ್ತರ 8 ದಿನ ಇದ್ರು ಕೂಸಾಗಿ 8 ದಿನ ಇದ್ರಂದ್ರ 9 ತಿಂಗಳ 9 ದಿನ ಇದ್ರು ಅನುಶಯನ ಮನ್ಯಾಗ ಹೌದು ಎಷ್ಟು ದಿನ ಇದ್ರು 9 ತಿಂಗಳ 9 ತಿಂಗಳ 9 ದಿನ ಅನುಶಯನ ಮನ್ಯಾಗ ಇದ್ರು ಹೌದು ಇನ್ನು ಅವ್ರು ಎಷ್ಟೆಷ್ಟು ತಿಂಗಳದವ್ರಿದ್ರು ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಕೇಳ್ತಾರ ಹೌದು ಬ್ರಹ್ಮ ವಿಷ್ಣು ಮಹೇಶ್ವರ ಎಷ್ಟೆಷ್ಟು ತಿಂಗಳದವ್ರಿದ್ರು ಅಂದ್ರ ಹೌದು 6 ತಿಂಗಳ 6 ದಿನ ಇದ್ರು ನೋಡಿ ಹೌದು 6 ತಿಂಗಳ 6 ದಿನದವ್ರಿದ್ರು 3 ಮಂದಿ ಹೌದು ತಿಳ್ಕೊ ಮುಂದೆ ಹೊಳಕ್ವಾ ಮತ್ ಬರ್ಕೋ ಎಲ್ಲಿ ಬರ್ಕೋತಾಳ ನಡೆದಾಳ ಹೋಗಿ ಮನ್ಕೊಂಡಿರ್ಬೇಕು ಬೇಕಾದ್ರೆ ಏನ್ ಹೇಳ್ತಾಳು ಏನ್ ಹೇಳ್ತಾಳ್ರಿ ಭೂಮಿ ತಾಯಿ ಬಾಳ ದೊಡ್ಡಕ್ಕೆ ಹೇಳ್ತಾಳ ಮಾಸ್ತರ್ ಹೌದು ಭೂಮಿ ತಾಯಿ ಬಾಳ ದೊಡ್ಡಕ್ಕೆದಾಳತ್ತ ಆ ಭೂಮಿ ತಕ್ಕ ಏನ್ ಮಾಡ್ಯಾಳತ್ತ ಏನ್ ಮಾಡ್ಯಾವ ಈ ಮಣ್ಣ ಭುವನೇಶ್ವರಿ ಪರಮಾತ್ಮ ಕೊಟ್ಟಾಳತ್ತ ಹೌದು ಯಾವಾಗ ಕೊಟ್ಟಾಳತ್ತ ಗೊಂಬೆ ಸಜ್ಜು ಮಾಡುವಾಗ ಹೌದು ಅದ ಮಣ್ಣಿಂದ ಹವಾ ಸಜ್ಜಾಗ್ಯಾಳತ್ತ ಹೇಳಂತ ಯಾಕೆ ಇದನ್ನ ತಗದಾಳ ಏ ವಿದ್ಯಾ ಒಂದ ಮಾತ ನಿನಗೆ ಹೇಳ್ತನು ಹೌದು ಈ ಮಣ್ಣು ನಿನಗ ಸಜ್ಜು ಮಾಡಿ ಕೊಡ್ಬೇಕಾದ್ರೆ ಯಾರು ಕೊಟ್ಟಾರ ಅನ್ನೋದು ಅದನ್ನ ದೃಷ್ಟಾಂತ ಹೇಳ್ತಾನ ತಿಳ್ಕೊ ನಿನಗೆ ಹೌದು ಯಾರು ಕೊಟ್ಟಾರ ಯಾರು ಕೊಟ್ಟಾರ ಭೂಮಿ ತಾಯಿ ಬಾಳ ದೊಡ್ಡ ಕೇಳ್ತೀರಿ ಈಗ ಭೂಮಿ ಹೊತ್ತವನ ಎಲ್ಲಿ ಮತ್ತೊಂದು ಕೇಳ ಭೂಮಿ ಹೊತ್ತವನ ಎಲ್ಲಿ
ಭೂಮಿ ತಾಯಿಗೆ ಭೂಮಿ ಮಾಡಿ ಹೌದು ಭೂಮಿ ನಂದ 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 ಅಂತ ಹೇಳ್ತಾಳ ವಿದ್ಯಾ. ಹೌದು ಆದ್ರೆ ಈ ಭೂಮಿ ಸಜ್ಜು ಮಾಡಿದವ ಬೇರೆ ಅದಾನ ವಿದ್ಯಾ. ಹೌದು ಇದನ್ನ ಸುಳ್ಳ ಮಾಡಿ ಇವ್ರ ಹಿಂಗ ಹುಟ್ಸ್ಯಾರೋ ಇವ್ರನ್ನ ಹಿಂಗ ಹೆಪ್ಪ ಕೊಟ್ಟಾರೋ ಅಂತ ಹೇಳ ನನಗ. ಹಾ ಈ ಭೂಮಿನ ಹುಟ್ಟಿಸ್ಬೇಕಾದ್ರೆ ಯಾರು ಹುಟ್ಟಿಸ್ಯಾರ? ಯಾರು ಹುಡುಸ್ಯಾರ? ನಮ್ಮ ಬಸವಣ್ಣಪ್ಪ ಹುಡ್ಸ್ಯಾನ ಮಾಸ್ತರ್. ಈ ಭೂಮಿ ಸಜ್ಜು ಮಾಡ್ಬೇಕಾದ್ರೆ ಹೌದು ಹೆಂಗ ಹುಡ್ಸ್ಯಾನ ಅಂತ ಹೇಳ್ತಾನೆ ಕೇಳು. ಹಂಗ ಜಾಂಬೂನಿ ಮಕ್ಕಳ 7 ಮಂದಿ ಇದ್ರ ಮಾಸ್ತರ್. ಜಾಂಬೂನಿ ಮಕ್ಕಳು 7 ಮಂದಿ ಇದ್ದಾಗ ಅವಾಗ ಬಸವಣ್ಣಪ್ಪ ಈ ಭೂಮಿ ಸಜ್ಜು ಮಾಡ್ಬೇಕು, ನೀರ್ ನಿರಾಕಾರ ಹಚ್ಚಿದ. ಹೌದು ಇದನ್ನೊಂದು ಹೆಂಗಾರ ನಾ ಸಜ್ಜು ಮಾಡ್ಬೇಕಂತ ತಿಳ್ಕೊಂಡು ಏನ್ ಮಾಡ್ತಾನ ಬಸವಣ್ಣಪ್ಪ, ಏನ್ ಮಾಡ್ರು? ಈ ಭೂಮಿನ ಸಜ್ಜು ಮಾಡ್ಬೇಕನು ಅಂತ ನಮ್ಗೆ ವಿಚಾರ ಬತ್ತು. ವಿಚಾರದಿಂದ ಏನ್ ಮಾಡ್ತಾನೋ, ಏನ್ ಮಾಡ್ರು? ವಿಚಾರ ಯಾವಾಗ ಅವಾಗ ಆತ ನೋಡು, ಅವಾಗ ಎಲ್ಲಿ ಹೋಗ್ಕಾನು? ಜಾಂಬೂನಿ ತ್ಯಕ್ ಹೋಗ್ಕಾನು. ಹಾ ಜಾಮೂನಿ ತಕ್ಕ ಹೋಗಿ ಜಾಂಬೂನಿ ತ್ಯಕ್ ಹೋಗಿ ನಿಂತ ಕೇಳ್ತಾನ. ಏನಂತ ಕೇಳ ಜಾಂಬೂನಿ ನಿನ್ನ ಮಕ್ಕಳು 7 ಮಂದಿ ಅದಾರು, 7 ಮಂದಿ ಒಳಗೆ ನನಗ 4 ಮಂದಿನ ಕೊಡು ಅಂದವ ಬಸವಣ್ಣ. ಹೌದು ಅಂದಾಗ ಬಸವಣ್ಣಪ್ಪಗೆ ಜಾಂಬೂನಿ ಹೇಳ್ತಾನು, ಏನಂತ ಹೇಳು? ಈಗ ಸದ್ದ ನಾವ ಹಡದ ಮಕ್ಕಳನ್ನ ಬ್ಯಾರೆದವ್ರ ಕೇಳಿರ ಕೊಡ್ತೀವ. ಇಲ್ಲ ಹಂಗ ಜಾಂಬೂನಿಗೂ ಸಿಟ್ಟು ಬಂತು. ಹೌದು ಸಿಟ್ಟು ಬಂದು ಹೇಳ್ತಾನ ಬಸವಣ್ಣಪ್ಪಗ, ಏನಂತ ಏ ಹೇಳು? ಮಗನ ನನ್ನ ಮಕ್ಕಳು ನಿನಗ್ಯಾಕೆ ಕೊಡ್ತೀವಿ, ಕೊಡ್ಲು ಹೋಗಂದು ಬಿಟ್ಟವ್. ಹೌದು ಹೋಗಂದ್ರು ಬಸವಣ್ಣಪ್ಪ ಹೋಗ್ಲಿಲ್ಲ. ಏನ್ ಮಾಡ್ರು? ನಿನ್ನ ಮಕ್ಕಳು ನನಗ ಬೇಕಾಗ್ಯಾರ ತಂದ ಅಂದು ಏನ್ ಮಾಡ್ತಾನೋ, ಸಿಟ್ಟಿಗೆದ್ದ ಜಾಂಬೂನಿ ಏನ್ ಮಾಡ್ತಾನೋ, ಏನ್ ಮಾಡುದು? ಜಾಂಬೂ ಮುನಿ ಸಿಟ್ಟಿಗೆದ್ದ ಬಸವಣ್ಣಪ್ಪನ ಒದ್ದು ಬಿಡುತ್ತಾನ ಬಾಯಿ. ಹೌದು ಒದ್ದಾಗವಾಗ ಏನಾಗೈತಿ? ಏನಾಗೈತಿ ಬಸವಣ್ಣ? ಈಗ ಸದ್ದ ಕಲಿಯುಗದಾಗ ನಾವು ನೋಡ್ಬೇಕಾದ್ರೆ ಬಸವಣ್ಣಪ್ಪನ ಮ್ಯಾಲಿನ ಒಂದು ಸಟ್ಟ ಹಲ್ಲು ಹೋಗ್ಯಾವು. ಹೌದು ನೋಡ್ಬೇಕಾದ್ರೆ ಬೇರೆ ತೆಳಗಿನ ಹಲ್ಲು ಅಟ್ಟ ಕಾಣ್ತಾವ, ಹೌದು ಮ್ಯಾಲಿನ ಹಲ್ಲು ಹೋಗ್ಯಾವ. ಯಾಕ? ಯಾಕೆ ಹೋಗ್ಯಾವ? ಅಲ್ಲಿ ಜಾಂಬೂ ಮುನಿ ಒದ್ದಾನು ಅದರ ಸಲುವಾಗಿ ಹೋಗ್ಯಾವು. ಹೌದು ಅವಾಗ ಅವ ಸಿಟ್ಟಿಗೆದ್ದ ಏನ್ ಮಾಡ್ತಾನ ಬಸವಣ್ಣಪ್ಪ, ಏನ್ ಮಾಡುದು? ಜಾಂಬೂನಿ ಮಕ್ಕಳನ್ನ 4 ಮಂದಿನ ತಗೊಂಡು ಬಂದವ. ಹೌದು ತಗೊಂಡು ಬಂದು ಏನ್ ಮಾಡ್ತಾನ, ಯಾರ್ಯಾರವ್ರ? ಜಾಂಬೂನಿ ಮಕ್ಕಳನ್ನ ತಗೊಂಡು ಬಂದ ರಕ್ತ ಮುನಿ, ಹಾಲು ಮುನಿ, ಹೆಪ್ಪು ಮುನಿ, ಬಿಗು ಮುನಿ. ಹೌದು 4 ಮಂದಿನ ತಗೊಂಡು ಬಂದ. ಏನ್ ಮಾಡ್ರು? ತಗೊಂಡು ಬಂದು ಏನ್ ಮಾಡ್ತಾನೆ, ಈ ಭೂಮಿಗೆ ಹೆಪ್ಪು ಕೊಡಬೇಕಾಗಿತ್ತು. ಹೌದು ಮೊದಲ ಹಾಲು ಮುನಿನ ಕೊರಿತಾನ. ಹೌದು ಹಾಲು ಮುನಿನ ಕೊರದಾಗ ಎಲ್ಲಾ ಬಿಳಿ ವರ್ಣ ಆತು. ಹೌದು ರಕ್ತ ಮುನಿನ ಕೊರದ ಎಲ್ಲ ಕೆಂಪು ವರ್ಣ. ಹೌದು ಅವಾಗ ಹೆಪ್ಪು ಮುನಿನ ಕೊರದ ಅವಾಗೆಲ್ಲ ಹೆಪ್ಪು ಗಡಿತು. ಹಾ ಲಾಸ್ಟ್ ಬಂದು ಯಾವಾಗ ಬಿಗು ಮುನಿನ ಕೊರದ ನೋಡು ಮಾಸ್ತರ್. ಹೌದು ಬಿಗು ಮುನಿನ ಯಾವಾಗ ಕೊರದ ನೋಡು ಅವಾಗ ಈ ಭೂಮಿ ಬಿಕ್ಕೊಂಡು ಕೂತು ಬಿಡ್ತು. ಹಾ ಅವಾಗ ಈ ಸಜ್ಜಾದದ ಯಾರದಿಂದ? ಬಸವಣ್ಣ ಅವ್ರದಿಂದ. ನಮ್ಮ ಬಸವಣ್ಣಪ್ಪನಿಂದ ಈ ಭೂಮಿ ಸಜ್ಜಾಗೈತೆ ಅಂತೇಳಿ ಹಿಂಗ ಲೇಖಿ ಐತಿ ವಿದ್ಯಾ. ಹಾ ಓದ್ಕೊಂಡು ನೋಡ್ರಿ ಸಿಗಬೇಕು ಲೇಖದಾಗ. ಹೌದು ಹೌದಲ್ಲ? ಹಾ ಹಿಂಗ ಲೇಖಿ ಐತಿ. ಹೌದು ಜೇರ ಕಳತ ಇದನ್ನ ಸುಳ್ಳು ಮಾಡಿ ನಮ್ಮ ಅವ್ವಾಗಳ ಎಂತವ್ರು ಹಿಂಗ ಕೂಡಿ ಹಿಂಗ ಹುಡ್ಸ್ಯಾರ ಅಂತ ಹೇಳ. ಇನ್ನ 3 ಮಂದಿ ಉಳ್ದಾರಲ್ಲ. ಇನ್ನ ಜಾಂಬೂನಿ ಮಕ್ಕಳ ವಿದ್ಯಾ ಏನಾಗೈತಿ ವಿದ್ಯಾ? 7 ಮಂದಿ ಒಳಗೆ 4 ಜಾಂಬೂನಿ ಮಕ್ಕಳ, ಜಾಂಬೂ ಮುನಿ ಮಕ್ಕಳ 7 ಮಂದಿ ಒಳಗೆ 4 ಮಂದಿನ ಹೆಪ್ಪು ಕೊಟ್ಟನ ಬಸವಣ್ಣ. ಹೌದು ಇನ್ನ 3 ಮಂದಿ ಉಳ್ದಾರಲ್ಲ ಹಿಂದ. ಹೌದು ಜಾಂಬೂನಿ ಮಕ್ಕಳು 7 ಮಂದಿ ಒಳಗೆ 4 ಮಂದಿನ ಹೆಪ್ಪು ಕೊಟ್ಟ. ಹಾ ಇನ್ನ 3 ಮಂದಿ ಅವ್ರು ಉಳ್ದಾರು. ಏನಾಗಿ ಉಳ್ದಾರ? ತಾಯಿ ತಮ್ಮ ಏನಾಗೈತಿ? ಇನ್ನ 3 ಮಂದಿ ಉಳ್ದಾರು. ಈಗ ಸದಾ ಜಗದಾಗ ಅವ್ರು ಏನಾಗಿ ಉಳ್ದಾರ ವಿದ್ಯಾ ಹೇಳ್ತಾಳೆ ಇದನ್ನು. ಹೇಳ್ತಾರ. ಹಾ ನಡಿ ಭೂಮಿಗೆ ಹೆಪ್ಪ ಕೊಟ್ಟ ಬಸವಣ್ಣ, ಕೊಟ್ಟ ಬಸವಣ್ಣ, ಕೊಟ್ಟ ಬಸವಣ್ಣ. ಹಿಂಗ ಹೇಳತಾವ ಪುರಾಣ. ಭೃಂಗಿ ಮುನಿಗೆ ಕೇಳ, ಹೆಣ್ಣಿನ ಶರೀರ, ಹೆಣ್ಣಿನ ಶರೀರ ಎಲ್ಲ, ಹೆಣ್ಣಿನ ಶರೀರ ಎಲ್ಲ. ಏನಾಗೈತಿ? ಏನಾಗೈತಮ್ಮ? ಇದಕ್ಕೆ ತರ ಮೊದಲು ಇನ್ನೊಂದು ಉಳಿದೈತಿ. ಭೂಮಿ ಗಂಡ ಯಾವುದಾನ? ಯಾವ ಹೇಳಾಕ ಜಾಣ? ಹೌದು 3 ಲೋಕದ ಗಂಡ ಅರ್ಜುನ ಅಂತ ಹೇಳ್ತೈತಿ. ಹೌದು ಯಾಕಂದ್ರೆ ನೋಡು ಮಾಸ್ತರ,
ನೀ ಸಿಟ್ಟಿಗೆ ಬಂದ್ರೆ ಬರುವಲ್ಲಕ್ರೆ ಒಂದ ವಾದ್ಯ ಅಂದ್ರೆ ನಡ ಮುರಿತೈತಿ ನಾನು. ನಿದ್ದೆನೂ ಮಾಡುವಂಗಿಲ್ಲ, ಕೇಳುವಂಗಿಲ್ಲ. ಅವ ಏನಂತ ತಿಳಿತಾನೆ ನಿನಗೆ? ಏನಂದ? ಬರೀ ಮಗ ಇವ ಹಾಡನ ಮಾತಾಡ್ತಾನೋ ಹಾಡಾನು ಹಾಡ್ತಾನ. ಒಂದ ಮಾತು ನಿನಗೆ ಹೇಳ್ಕೊತ ಬಂದನೆ ತಿಳ್ಕೊಲಾರ್ದ ಅಳ್ಕೊ. ಯಾಕಂದ್ರೆ ಕಲಾವಿದರು ಹಿಂಗೆ ಬಂದಿದ್ರೆ ನಾವೇನು ಎಲ್ಲ ಮನ್ಯಾಗಿಟ್ಟು ಬಂದಿಲ್ಲ ಮಾಸ್ತರ್ ನಿನಗೆ ಹೇಳ್ತಾನೆ. ಎಲ್ಲ ತೊಗೊಂಡು ಬಂದಿದ್ವಿ ನಾವು. ಮಾತಾಗಿರ್ಬೇಕು. ಮಾತು ಗಾತಾಗಬಾರ್ದು. ಮಾತು ಮಾಣಿಕ್ಯ ಐತಿ, ಮಾತು ಮುತ್ತೈತಿ, ಮಾತು ರತ್ನ ಐತಿ. ಮಾತು ಆಡಿದ್ರೆ ಹೋತು, ಮುತ್ತು ಹೊಡೆದ್ರೆ ಹೋತು ಅಂತ ಹೇಳ್ತಾರೆ. ಮಾತು ಅಟ್ಟ ಇರ್ಬೇಕು. ಎಲ್ಲಿರ್ಬೇಕು? ಎಲ್ಲಿರ್ಬೇಕು? ತಮ್ಮ ಕಿಶೆದಾಗ ಮಾತು ಹೆಂಗಿರ್ತಾವ ನೋಡು ಹಂಗಿರ್ಬೇಕು. ಹೌದು. ಅತಿ ಭಾಳ ಅತಿ ಉದ್ದು ಹೋಗಬಾರ್ದು. ಯಾಕಂದ್ರೆ ದೈವಿಕ ಕೈ ಮುಗಿದು ಕೇಳ್ಕೊತಾನು. ಯಾಕಂದ್ರೆ ನಮಗೆ ತ್ರಾಸ ಗೊತ್ತಂದ್ರೆ ಏನಾಕೈತಿ ಮಾಸ್ತರ? ಏನಾಕೈತಿ? ನಮ್ಮಲ್ಲಿ ಇರುವಂತ ವಿಷಯಗಳು ಹೋಗ್ತಾವು, ಹಾಡು ಭವಿಷ್ಯನೂ ಹೋಗ್ತೈತಿ. ಹೌದು. ಅದಕ್ಕೆ ನೋಡಪ್ಪ, ನಿನಗೆ ನೀತಿ ಬಂದ್ರೆ ಮನಕ್ವ, ನಿನಗೇನು ಬ್ಯಾಡನಾಗಿಲ್ಲ, ಇರ್ಲಿಕ್ಕೆ ಎದ್ದು ಹೋಗು. ಅದೇ ನನ್ನ ಮಾತು ಅಲ್ಲ, ನಿನ್ನ ಮಾತು ಅಲ್ಲ. ನಮ್ಮನೆ ಇಲ್ಲಿ ತರಿಸಾರ ಮೇಲೆ ನಮ್ಮದು ಏನೈತಿ ಕಾಯಕ ಮಾಡಬೇಕಾಗಿ. ಹೌದು. ನೀ ಏನಾರ ಮಾಡು, ನಾವು ಮಾಡೋದು ಮಾಡಬೇಕಾಗೈತಿ. ಹೌದು. ನೀ ಅಳತೆ ನನಗೇನು ಸಿಟ್ಟಲ್ಲಪ್ಪ, ನಡೀಲಿ. ಯಾಕಂದ್ರೆ ನೀ ಈಗ ಕುಡಿದಿರ್ಬೇಕು. ಇವ್ ನಮ್ಮ ಮಾಸ್ತರ್ ಅಲ್ಲ, ಅದ್ರಾಗ ಜಳಕ ಮಾಡ್ಯಾನ. ಈಗ ಅಟ್ಟು ಬಿಟ್ಟ ನಾವು. ಈಗ ಅದ್ರಾಗೆಲ್ಲ ಜಳಕ ಮಾಡಿ ಉಳ್ಳಾಡಿ ಮಾಡಿ ಏನಾಗೈತಿ, ನಾವ ಒಂದು ಹತೋಟಿಗೆ ತಂದದು. ಅವನು ಟೇಜಿನ ಮೇಲೆ ನಿನಗೆ ಕ್ಯಾಟ ಮಾಡ್ತದ ಮಾರಾಯ, ಬಿಡಿಸೋದು ಕಟ್ಟಿನ ಹಾಕಿತ್ತು ನಾವು. ಭೂಮಿ ಗಂಡ ಯಾವ ಹೇಳಕ ಜಾಣ, ಹೇಳಕ ಜಾಣ. ಮೂರು ಲೋಕದ ಗಂಡ ಅರ್ಜುನ. ಮುನಿಗೆ ಕೇಳ, ಹೆಣ್ಣಿನ ಶರೀರ ಇಲ್ಲ, ಹೆಣ್ಣಿನ ಶರೀರ ಇಲ್ಲ, ಹೆಣ್ಣಿನ ಶರೀರ ಇಲ್ಲ. ಭೃಂಗಿ ಮುನಿಗೆ ಹೆಣ್ಣಿನ ಶರೀರ ಇಲ್ಲ, ಹೇಳಿ ಹಾಡಬೇಕ ಇದರ ಗತೆ. ನಿರಾಕಾರದಾಗ ಬೆಳಕ ಕಮ್ಮ ಮಾಡಿ ಕತ್ತಲಯ ಶಾಂತಿ. ಕೇಳ ಬೆಳಕಿನ ಮಾರ್ಗ ಒಂದ ಬ್ಯಾರೇತೆ. ಕೇಳ ಬೆಳಕಿನ ಮಾರ್ಗ ಒಂದು ಬ್ಯಾರೇತೆ. ತರಕ ಜ್ಞಾನ ನಿನ್ನ ದೇಹದ ಒಳಗ, ಕತ್ತಲ ಕೈಯ ಜಾಗೆಲ್ಲೇ ಜ್ಞಾನ ನಿನ್ನ ದೇಹದ ಒಳಗ, ಕತ್ತಲ ಕೈಯ ಜಾಗೆಲ್ಲೇ
ಏ ಭಾಳ ಶಾನೆ ಆಗ್ಯಾಳ, ಭಾಳ ಚಂದ ಹೇಳ್ಯಾಳ. ಹಾ ಏನಂತ ಹೇಳ್ತಾಳು? ಏನಂತ ಹೇಳ್ತಾರ ತಮ್ಮ? ಕ್ಯಾಲಿ ಏನಂತ ಹಾಡ್ಯಾಳ ಮಾಸ್ತರ? ಏನಂತ ಹಾಡ್ಯಾರು? ಕೇಳಿಲ್ಲ ನೀ? ನಾನು ಅಲ್ಲಿ ಹೋಗಿನಪ್ಪ ದೂರ. ಸದಾಸು ಹಾ ಏನು ಹೇಳ್ತಾಳು? ಹಾ ಸದಾಸು ಹಾ ಭಾಗ್ಯ ನೀಡಮ್ಮ ಜಾನಿ ಹೌದು ಗಿರಿವಾಣಿ ಹೌದು ಗಿರಿಧರ ವರ ಕರುಣಿ ಅಂತ. ಹೌದು ಸದಾಸು ಹಾ ಭಾಗ್ಯ ನೀಡಮ್ಮ ಜಾನಿ ಗಿರಿವಾಣಿ ಅಂದಿ. ಹೌದು ಅದೇನ ತಪ್ಪನಂಗಿಲ್ಲ ವಿದ್ಯಾ. ಹೌದು ಸದಾಸು ಹೌದು ಭಾಗ್ಯ ನೀಡಮ್ಮ ಜಾನಿ ಗಿರಿವಾಣಿ ಅಂದದಿ. ಹೌದು ಆದ್ರೆ ಹಿಂದಾಗಡೆ ಏನಿಟ್ಟಾನ ನೋಡಿದನ ನಮ್ಮ ಕವಿ? ಏನಿಟ್ಟಾರು? ಏನಿಟ್ಟಾನ? ಏನಿಟ್ಟಾರು? ಗಿರಿಧರ ವರ ಕರುಣಿ. ಆಗಿದ ಅಲ್ಲೇ ಐತದ ವಿದ್ಯಾ, ಬಹಳ ದೂರ ಹೋಗ್ಬೇಡ. ಹೌದು ನೀನ ಮಾತಿಗೊಮ್ಮೆ ಅನ್ನೊಂದು ಹೋಗ್ಯದ. ಏನಂದದಿ? ಹಾ ಗಿರಿಧರ ವರ ಕರುಣಿ. ವಕ್ಷಕ ಏನೇನು ಮುಂದಿನ ಹೇಳ್ಬೇಡ ಅಕ್ಕಿಗೆ. ಹಾ ಮೊದಲು ಏನಿಟ್ಟಾರ ಅರ್ಥ ಹೌದು ತಿಳ್ಕೋಬೇಕಾಕಿ. ಹಾ ಯಾಕಂದ್ರ ಭಾಗ್ಯ ನೀಡಮ್ಮ ಜಾನಿ ಗಿರಿವಾಣಿ ಹೌದು ಗಿರಿಧರ ವರ ಕರುಣಿ. ಎಷ್ಟಾಗಲಿ ನೀ ಗಿರಿಧರನ ವರ ಕರುಣಿ ಇದಿ. ಗಿರಿಧರನೆಂದು ಹುಟ್ಟಿ ಬಂದಕ್ಕಿದಿ. ಅದರ ಸಂಬಂಧ ಏನಂದಾರು? ಏನ್ ಮಾಡ್ಯಾರು? ಗಿರಿಧರ ವರ ಕರುಣಿ ಅಂದಾರ ವಿದ್ಯಾ. ಹೌದು ಹೌದಲ್ಲ? ಹಾ ನಡಿಲಿ ಒಂದು ಕ್ಯಾಲಿ ಹಾಡಿ ಕೊಡೋಣ ಮಾತು. ಶಿವಹಾರ ಶಂಕರ ಶಿವಹಾರ ಶಂಕರ ಗುರುವೇ ಶಂಕರ ಮನೋಹರ ಮನೋಹರ ಶಿವನಿಂದ ಸೃಷ್ಟಿ ತಯ್ಯಾರ ಶಿವಹಾರ ಹೋಜಯ ಶಿವಹಾರ ಶಂಕರ ಶಿವಹಾರ ಶಂಕರ ಗುರುವೇ ಶಂಕರ ಮನೋಹರ ಮನೋಹರ ಶಿವನಿಂದ ಸೃಷ್ಟಿ ತಯ್ಯಾರ ಶಿವಹಾರ ಓಲೆಯ ಶಿವಹಾರ ಶಂಕರ ಶಿವಹಾರ ಶಂಕರ ಗುರುವೇ ಶಂಕರ ಮನೋಹರ ಮನೋಹರ ಶಿವನಿಂದ ಸೃಷ್ಟಿ ತಯ್ಯಾರ ಶಿವಹಾರ ಹೋಜಯ ಶಿವಹಾರ ಶಂಕರ ಶಿವಹಾರ ಶಂಕರ ಗುರುವೇ ಶಂಕರ ಮನೋಹರ ಮನೋಹರ ಶಿವನಿಂದ ಸೃಷ್ಟಿ ತಯ್ಯಾರ ಶಿವಹಾರ ಓಲೆಯ ಏ ನಿರಯಥ ನಿರಾಕಾರ ಏನಿತ್ತು? ನೀರ ಎತ್ತ ನಿರಾಕಾರ ಹೊಳ್ಳಿ 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 ಹೇಳತನ ಕೇಳ್ಕೋ ವಿದ್ಯಾ. ಹೌದು. ನಿರಯಥ ನಿರಾಕಾರ ಆರತ್ಯತ್ತ ಬೆಳೆಯದು ಮರ ಭೂಮಿ ಎಂಬುದಿದ್ದಿಲ್ಲ ಹೆಸರ ಒಬ್ಬನೇ ಇದ್ದು ಶಂಕರ ನೋಡಿದ ನಿರಾಕಾರ ಮಾಡಿಟ್ಟ ಸೃಷ್ಟಿ ಆಕಾರ ಮಾಡಿಟ್ಟ ಸೃಷ್ಟಿ ಆಕಾರ ಆತ್ಮರಾಜ ಅಂತ ಚೌರ ಆತ್ಮರಾಜ ಅಂತ ಚೌರ ಓ ಅಂತ ಬಿದ್ದಾನ ಓಂಕಾರ ಶಿವಹಾರ ಹೋದೆಯ ಶಿವಹಾರ ಶಂಕರ ಶಿವಹಾರ ಶಂಕರ ಗುರುವೇ ಶಂಕರ ಮನೋಹರ ಮನೋಹರ ಶಿವನಿಂದ ಸೃಷ್ಟಿ ತಯ್ಯಾರ ಶಿವಹಾರ ಓಲೆಯ ಶಿವಹಾರ ಶಂಕರ ಗುರುವೇ ಶಂಕರ ಮನೋಹರ ಮನೋಹರ ಶಿವನಿಂದ ಸೃಷ್ಟಿ ತಯ್ಯಾರ ಶಿವಹಾರ ಹೋದೆಯ ಶಿವಹಾರ ಶಂಕರ ಶಿವಹಾರ ಶಂಕರ ಗುರುವೇ ಶಂಕರ ಮನೋಹರ ಮನೋಹರ ಶಿವನಿಂದ ಸೃಷ್ಟಿ ತಯ್ಯಾರ ಶಿವಹಾರ ಓಲೆಯ ಏ ಬೆಳೆದು ಬಂದ ನಿಂತದ ಬರ್ಪುರ ಬೆಳೆದು ಬಂದ ಏನು ಮಾಡ್ಲಿ ನಿತ್ತ ಮಾಡ್ಕೋತೀನಿ ಕರೆ ಇನ್ನ ಹೋಳಿ ಹುಣಿವು ದೂರ ಐತಿ. ಏ ಬೆಳೆದು ಬಂದ ನಿಂತದ ಬರ್ಪುರ ನಿಂತ ನೋಡ್ಯಾರ ಸುತ್ತ
ನೋಡಿ ನೋಡಿ ಹಾಡಿ ಹರಿಸುವರ ಸುತ್ತಲೆಲ್ಲ ಹೂವ ತರುತ್ತಾರ ಸುತ್ತಲೆಲ್ಲ ಹೂವ ತರುತ್ತಾರ ಮಕರಂದ ನುಡಿತು ಓಂಕಾರ ಶಿವಹಾರ ಓಲಿಯ ಶಿವಹಾರ ಶಂಕರ ಶಿವಹಾರ ಶಂಕರ ಗುರು ಶಂಕರ ಶಿವನಿಂದ ಸೃಷ್ಟಿ ತಯಾರ ಶಿವಹಾರ ಓಲಿಯ ಶಿವಹಾರ ಶಂಕರ ಗುರುವೇ ಶಂಕರ ಮನೋಹರ ಮನೋಹರ ಶಿವನಿಂದ ಸೃಷ್ಟಿ ತಯಾರ ಶಿವಹಾರ ಓಲಿಯ ಶಿವಹಾರ ಶಂಕರ ಶಿವಹಾರ ಶಂಕರ ಗುರು ಶಂಕರ ಮನೋಹರ ಮನೋಹರ ಶಿವನಿಂದ ಸೃಷ್ಟಿ ತಯಾರ ಶಿವಹಾರ ಓಲಿಯ ಮಾಯಾ ಮುದುಕೆ ತಾನ ಬೇರ ಮಾಯಾ ಮುದುಕೆ